ಸ್ವಂತ ಬುದ್ಧಿ ಇದೆಯಾ ಎಲ್ರಿಗೂ? ಅದೇ ನಮ್ ದೊಡ್ಡ ಪ್ರಾಬ್ಲಮ್. ನಮ್ ಸ್ವಂತ ಬುದ್ಧಿ ಏನ್ ಹೇಳುತ್ತೋ ಅದನ್ನ ಮಾಡ್ತೀವಿ. ನಿಮ್ ಬುದ್ಧಿ ವೇಸ್ಟ್. ನೀನು ಪುತ್ರನ ಅನುರೂಪಿ ಆಗ್ಲಿಕ್ಕೆ ನಿಮ್ ಬುದ್ಧಿ 5 ಪೈಸೆ ಕೆಲ್ಸಕ್ಕೆ ಬರಲ್ಲ. ಈ ಬುದ್ಧಿಗೆ ಅಲ್ಲಿಂದ ಸಪ್ಲೈ ಆಗ್ಬೇಕು. ಈ ಬುದ್ಧಿ ಕೂಡ ಸರ್ವೆಂಟ್. ಅವರ್ ಮೈಂಡ್ ಇಸ್ ಎ ಸರ್ವೆಂಟ್ ಟು ದ ನಾಲೆಡ್ಜ್ ಆಫ್ ಗಾಡ್. ನಮ್ಮ ಮೈಂಡ್ ಕೂಡ ಒಂದು ಸರ್ವೆಂಟ್. ಯಾವ್ದಕ್ ಸರ್ವೆಂಟ್ ಗೊತ್ತಾ? ಯುವರ್ ಮೈಂಡ್ ಈಸ್ ದ ಸರ್ವೆಂಟ್ ಆಫ್ ಗಾಡ್ಸ್ ವಿಸ್ಡಮ್, ಗಾಡ್ಸ್ ನಾಲೆಡ್ಜ್. ದೇವರ ಜ್ಞಾನಕ್ಕೆ ಸರ್ವೆಂಟ್ ತರ ಕೆಲಸ ಮಾಡ್ಬೇಕು ನನ್ನ ಮೈಂಡೇ ಲಾರ್ಡ್ ಆಗ್ಬಿಟ್ರೆ, ಪ್ರಭು ಆಗ್ಬಿಟ್ರೆ, ಯಜಮಾನ ಆಗ್ಬಿಟ್ರೆ ನಿನ್ ಮೈಂಡ್ ಹಾಳಾಗತ್ತೆ. ಟೆನ್ಷನ್ ಬಂದ್ಬಿಡುತ್ತೆ ಜೀವನದಲ್ಲಿ, ತುಂಬಾ ಟೆನ್ಷನ್. ಸ್ನಾನ ದೀಕ್ಷೆ ಆಗಿದೆ, ಪವಿತ್ರಾತ್ಮನ ಪಡ್ಕೊಂಡಿದೀಯಾ, ಮುದ್ರೆ ಬಂದಿದೆ ಒಳಗಡೆ, ಓಕೆ, ಎಲೆಕ್ಟ್ ಆಗಿದೆಯಾ, ಆದ್ರೆ ಇನ್ನು ಮುಂದೆ ನಿನ್ನ ಮೈಂಡಲ್ಲಿ ಕೆಲಸ ಮಾಡಂಗಿಲ್ಲ. ಅಲ್ಲಿಂದ ಸಪ್ಲೈ ಆಗೋದನ್ನ ನಿನ್ನ ಮೈಂಡ್ಗೆ ತಗೋಬೇಕು, ವರ್ಕೌಟ್ ಮಾಡಬೇಕು, ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಯು ಹ್ಯಾವ್ ಟು ಎಕ್ಸಿಕ್ಯೂಟ್ ವಾಟ್ ಕಮ್ಸ್ ಫ್ರಮ್ ಗಾಡ್. ದೇವರಿಂದ ಏನ್ ಬರುತ್ತೋ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಒಬ್ರು ಒಂದು ಮನೆ ಕಟ್ಟಬೇಕಾದ್ರೆ ಒಂದು ಬ್ಲೂ ಪ್ರಿಂಟ್ ಇರುತ್ತೆ ಮೈಂಡಲ್ಲಿ, ಹೀಗೆ ಕಟ್ಟಬೇಕು ಅಂತ, ಅಥವಾ ಪೇಪರಲ್ಲಾದ್ರೂ ಇರುತ್ತೆ. ಮೈಂಡಲ್ಲೂ ಒಂದು ಬ್ಲೂ ಪ್ರಿಂಟ್ ಇಲ್ಲ, ಪೇಪರಲ್ಲೂ ಒಂದು ಬ್ಲೂ ಪ್ರಿಂಟ್ ಇಲ್ಲದೆ ಇದ್ರೆ ಕಟ್ಲಿಕ್ಕೆ ಆಗೋದಿಲ್ಲ. ಯಾರು ಕೂಡ ನಾನು ಮನೆ ಕಟ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಇಟ್ಟಿಗೆ, ಸ್ವಲ್ಪ ಸಿಮೆಂಟು, ಸ್ವಲ್ಪ ಮರಳು, ಕಂಬಿ, ಟೈಲ್ಸ್ ಎಲ್ಲ ತಂದು ಹಾಕೊಂಡು ನಾನು ಮನೆ ಕಟ್ತಾ ಇದ್ದೀನಿ ಅಂತ ಹೇಳೋದಿಲ್ಲ. ಏನೇ ಆದ್ರೂ ಅದಕ್ಕೊಂದು ಅಳತೆ ಅನ್ನೋದಿರುತ್ತೆ. ಒಂದು 10 ಲೋಡ್ ಸಿಮೆಂಟು, ಒಂದು 2 ಚೀಲ ಮರಳು, ಒಂದು 4 ಇಟ್ಟಿಗೆ, ಒಂದು 4-5 ಮರ ಎಲ್ಲ ಕಡ್ಕೊಂಡು ಬಂದು ಮನೆ ಕಟ್ತೀನಿ ಅಂತ ಹೇಳಿದ್ರೆ ಹುಚ್ಚ ಅನ್ಕೊಳ್ತಾರೆ. ಅಥವಾ ಜಾಗ ಎಷ್ಟಿದೆ ಅನ್ನೋದೊಂದು ಅಳತೆ ಬೇಕಾಗುತ್ತೆ. ಇಷ್ಟು ಜಾಗ ಇದೆ, ಇಷ್ಟು ಜಾಗದಲ್ಲಿ ಇಷ್ಟು ಸೈಜ್ನ ಒಂದು ಮನೆ ಬರುತ್ತೆ, ಇಷ್ಟು ಕೋಣೆ ಇರುತ್ತೆ, ರೂಮ್ಸ್ ಇರುತ್ತೆ, ಇಷ್ಟು ಕಿಟಕಿ ಇರಬೇಕು. ಪ್ರತಿಯೊಂದಕ್ಕೂ ಒಂದು ಅಳತೆ ಇದೆ. ಅದಕ್ಕೆ ತಕ್ಕ ಹಾಗೆ ನಾವು ಥಿಂಗ್ಸ್ನ ಪರ್ಚೇಸ್ ಮಾಡ್ತೀವಿ. ಅದೇ ರೀತಿಯಲ್ಲಿ ನಮ್ಮ ಆತ್ಮಿಕ ಜೀವನ ಕೂಡ ಹಾಗೇನೆ, ಅಥವಾ ನಮ್ಮೊಬ್ಬೊಬ್ಬರ ಜೀವನ ಕೂಡ ಹಾಗೇನೆ. ಅಂದ್ರೆ ನಮ್ಮ ಜೀವನಕ್ಕೆ ಒಂದು ಪರ್ಪಸ್ ಅನ್ನೋದು ಬೇಕು. ನಮ್ಮ ಲೈಫ್ಗೆ ಒಂದು ಬ್ಲೂ ಪ್ರಿಂಟ್ ಬೇಕು. ಆ ಬ್ಲೂ ಪ್ರಿಂಟ್ ಇಲ್ಲದೆ ಇದ್ರೆ ನಿಮ್ಮ ಜೀವನ ಒಂದು ರೀತಿ ವೇಸ್ಟ್ ಆಗೋಗ್ಬಿಡುತ್ತೆ. ಈಗ ಒಂದು ಅಡಿಗೆ ಮಾಡೋದಾದ್ರೂ ಅಷ್ಟೇನೆ. ಒಂದು ಬಿರಿಯಾನಿ ಮಾಡಬೇಕು, ಒಂದು 10 ಜನಕ್ಕೆ ಬಿರಿಯಾನಿ ಮಾಡಬೇಕು ಅಂತ ಮೈಂಡಲ್ಲಿದ್ದರೆ 10 ಜನಕ್ಕೆ ಬಿರಿಯಾನಿಗೆ ಏನು ಬೇಕು ಅದನ್ನ ನೀವು ರೆಡಿ ಮಾಡಿಕೊಂಡು ಮಾಡಬೇಕಾಗುತ್ತೆ. ನಾನೀಗ ಬಿರಿಯಾನಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು 50 kg ಚಿಕನ್ ತರಿಸೋದಿಲ್ಲ. 10 ಜನಕ್ಕೆ ಬಿರಿಯಾನಿ ಮಾಡಬೇಕು ಅಂತ ಹೇಳ್ಬಿಟ್ಟು ಐಡಿಯಾನೇ ಇಲ್ಲ ಎಷ್ಟು ಜನಕ್ಕೆ ಅಂತ. ಬಿರಿಯಾನಿ ಮಾಡಬೇಕು, ಎಷ್ಟು ಜನಕ್ಕೆ ಗೊತ್ತಿಲ್ಲ. ಒಂದು 10 kg ಚಿಕನ್ನು, ಒಂದು 2 kg ಅಕ್ಕಿ, ಒಂದು 8-10 ಲೀಟರ್ ಆಯಿಲ್ ಎಲ್ಲ ಹಾಕಿ ಬಿರಿಯಾನಿ ಆಗುತ್ತಾ? ಅದೇನಾದ್ರೂ ತಿಂದರೆ ಕಾಯಿಲೆ ಬಂದ್ಬಿಡುತ್ತೆ. ಸೊ ಬಿರಿಯಾನಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಪ್ರತಿಯೊಂದಕ್ಕೂ ನಮ್ಮ ತಲೆಯಲ್ಲಿ ಒಂದು ಐಡಿಯಾ ಇರಬೇಕು. ಒಂದು ಮನೆ ಕಟ್ಟೋದಾಗಿರ್ಬೋದು, ಒಂದು ಅಡುಗೆ ಮಾಡೋದಾಗಿರ್ಬೋದು, ಅಥವಾ ಒಂದು ಪ್ರಯಾಣ ಮಾಡೋದಾಗಿರ್ಬೋದು, ಮೈಂಡಲ್ಲಿ ಒಂದು ಐಡಿಯಾ ಇರಬೇಕು. ಸುಮ್ಮನೆ ನೀವು ಬೈಕ್ ಹತ್ಕೊಂಡು ಇಲ್ಲಿಗೆ ಬಂದಿಲ್ಲ. ನಿಮ್ಮ ಮೈಂಡಲ್ಲಿ ಒಂದು ಐಡಿಯಾ ಇದೆ. ಇಷ್ಟು ಗಂಟೆಗೆ ನಾನು ಹೊರಡಬೇಕು, ಈ ದಾರಿಯಲ್ಲಿ ಹೋಗಬೇಕು, ಇಲ್ಲಿ ತಲುಪಬೇಕು ಅಂತ ನಿಮ್ಮ ಮೈಂಡಲ್ಲಿ ಒಂದು ಪ್ಲಾನ್ ಇತ್ತು, ಇಲ್ಲಿ ಬಂದಿದ್ದೀರಾ. ಇಲ್ಲದೆ ಮನೆಯಿಂದ ಸುಮ್ಮನೆ ಬೆಳಗ್ಗೆ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಅಥವಾ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಎಲ್ಲ ಹೋಗ್ತಾ ಇದ್ದೀನಿ ಅಂತ ಹೀಗೆ ಹೊರಟು ಬಂದಿಲ್ಲ. ಆ ಥರ ಹೋದರೆ ಗಾಡಿ ಎಲ್ಲಾದ್ರೂ ನಿಂತು ಹೋಗೋ ಸಾಧ್ಯತೆ ಇದೆ, ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಇದೆ, ದಾರಿ ತಪ್ಪಿ ಹೋಗೋ ಸಾಧ್ಯತೆ ಇದೆ. ಅದಾದ್ಮೇಲೆ ಭಯ ಆಗುತ್ತೆ, ಟೆನ್ಷನ್ ಆಗುತ್ತೆ, ಈ ರೀತಿಯಲ್ಲಿ ಆಗೋ ಸಾಧ್ಯತೆ ಇದೆ. ಮನುಷ್ಯನ ಜೀವನನೂ ಹಾಗೆ. ಪ್ರತಿಯೊಬ್ಬರ ಜೀವನದಲ್ಲೂ ನಮಗೆ ಒಂದು ಬ್ಲೂ ಪ್ರಿಂಟ್ ಇರಬೇಕು. ಅಂದ್ರೆ ಪರ್ಪಸ್ ಅನ್ನೋದು ಇರಬೇಕು, ಉದ್ದೇಶ ಅನ್ನೋದು ಇರಬೇಕು. ಯಾಕೆ ನಾನು ಬದುಕಿದ್ದೀನಿ ಈ ಭೂಮಿ ಮೇಲೆ, ಯಾರಿಗೋಸ್ಕರ ಬದುಕಿದ್ದೀನಿ, ಏನ್ ಮಾಡ್ಲಿಕ್ಕಾಗಿ ನಾನು ಬದುಕಿದ್ದೀನಿ, ವಾಟ್ ಈಸ್ ದ ಪರ್ಪಸ್ ಆಫ್ ಮೈ ಲೈಫ್. ಈ ಒಂದು ಬ್ಲೂ ಪ್ರಿಂಟ್ ಇಲ್ದೇನೆ ನಾವು ಸುಮ್ಮನೆ ಬದುಕಿ ಏನಾದ್ರೂ ಉಪಯೋಗ ಇದೆಯಾ ಕೇಳಿದ್ರೆ ಏನು ಉಪಯೋಗ ಇಲ್ಲ, ಜೀವನ ಹಾಳು ಮಾಡ್ಕೊಳ್ತೀವಿ.
ಯಾವ ರೀತಿ ಒಂದು ಬ್ಲೂ ಪ್ರಿಂಟ್ ಇಲ್ದೇನೆ, ಅದು ಮೈಂಡಲ್ಲಿ ಇರ್ಬೋದು, ಪೇಪರಲ್ಲಿ ಇರ್ಬೋದು, ಒಂದು ಆಲೋಚನೆ ಇಲ್ದೇನೆ ನಾವು ಮನೆ ಕಟ್ಲಿಕ್ಕೆ ಹೋದ್ರೆ ಮನೆ ಹಾಳಾಗತ್ತೆ. ಮನೆ ಅಂತೂ ಆಗೋದಿಲ್ಲ. ಒಂದ್ ವೇಳೆ ಕಟ್ಟಿದ್ರು ಒಂದ್ ಕಡೆ ಕಟ್ತಾ ಇದ್ರೆ ಇನ್ನೊಂದ್ ಕಡೆ ಉದುರು ಹೋಗ್ತಾ ಇರುತ್ತೆ. ಯಾಕಂದ್ರೆ ನಿಮಗೆ ಎಷ್ಟು ಸಿಮೆಂಟ್ಗೆ ಎಷ್ಟು ಮರಳು ಮಿಕ್ಸ್ ಮಾಡಬೇಕು ಅಂತ ಒಂದು ಐಡಿಯಾನೂ ಇಲ್ಲದೆ ಸುಮ್ಮನೆ ಒಂದಿಷ್ಟು ಮಿಕ್ಸ್ ಮಾಡಿದ್ರೆ ಉದುರು ಹೋಗ್ತಾ ಇರುತ್ತೆ. ಅದೇ ರೀತಿ ಅಡಿಗೆ ಮಾಡೋ ವಿಷಯ ಆದ್ರೂ ಅಷ್ಟೇ, ಪ್ರಯಾಣ ಮಾಡೋ ವಿಷಯ ಆದ್ರೂ ಅಷ್ಟೇ. ಇದೆಲ್ಲ ಸೈಡಿಗೆ ಇಟ್ಬಿಡಿ. ಅದೆಲ್ಲದಕ್ಕಿಂತ ಮುಖ್ಯ ನಮ್ಮ ಲೈಫ್ ಅನ್ನೋದು ತುಂಬಾ ಮುಖ್ಯ. ಆದ್ರೆ ಲೈಫ್ಗೆ ಒಂದು ಪರ್ಪಸ್ ಇಲ್ಲದೆ ಇದ್ರೆ ಲೈಫ್ ಹಾಳಾಗೋಗ್ಬಿಡುತ್ತೆ. ನಮ್ಮಲ್ಲಿ ಎಷ್ಟೋ ಜನರ ಲೈಫ್, ಜೀವನ ಹಾಳಾಗಿ ಹೋಗ್ಲಿಕ್ಕೆ, ಕೆಟ್ಟು ಹೋಗ್ಲಿಕ್ಕೆ, ದಾರಿ ತಪ್ಪಿ ಹೋಗ್ಲಿಕ್ಕೆ ಕಾರಣ ಏನು ಅಂದ್ರೆ, ಯು ಆರ್ ಲಿವಿಂಗ್ ವಿದೌಟ್ ಎ ಪರ್ಪಸ್. ವಿದೌಟ್ ನೋಯಿಂಗ್ ದ ಪರ್ಪಸ್ ಆಫ್ ಯುವರ್ ಎಕ್ಸಿಸ್ಟೆನ್ಸ್, ಯು ಆರ್ ಅಲೈವ್, ಯು ಆರ್ ಲಿವಿಂಗ್. ದಟ್ ಈಸ್ ವೈ ಯುವರ್ ಲೈಫ್ ಇಸ್ ಡಿಸ್ಟ್ರಾಯ್ಡ್ ಆರ್ ಬೀಯಿಂಗ್ ಡಿಸ್ಟ್ರಾಯ್ಡ್. ಅನೇಕರ ಜೀವನ, ಕುಟುಂಬಗಳು, ಸಂಬಂಧಗಳು ಇವತ್ತು ಹಾಳಾಗ್ಲಿಕ್ಕೆ ಕಾರಣ ಅವ್ರು ಯಾಕಿದ್ದಾರೆ ಭೂಮಿ ಮೇಲೆ ಅಂತಕ್ಕಂತಹ ಆ ಉದ್ದೇಶ ಅವರಿಗೆ ಗೊತ್ತಿಲ್ಲ. ಈಗ ಅಡಿಗೆ ಬಗ್ಗೆ ಹೇಳಿದೆ, 3 ಎಕ್ಸಾಂಪಲ್ ಹೇಳಿದೆ ನಿಮಗೆ. ಒಂದು ಅಡಿಗೆ ಬಗ್ಗೆ ಹೇಳಿದೆ, ಒಂದು ಪ್ರಯಾಣದ ಬಗ್ಗೆ ಹೇಳಿದೆ, ಒಂದು ಕನ್ಸ್ಟ್ರಕ್ಷನ್, ಮನೆ ಕಟ್ಟುವ ಬಗ್ಗೆ ಹೇಳಿದೆ ಅಲ್ವಾ? ಆದ್ರೆ ಇದೆಲ್ಲ ನಾವು ಮಾಡ್ತೀವಿ. ಆದ್ರೆ ನನ್ನನ್ನ ನಿಮ್ಮನ್ನ ಮಾಡಿದ್ದು ದೇವರು. ಮನೆ ಕಟ್ಟಲಿಕ್ಕೆ ನಿನಗೆ ಐಡಿಯಾ ಇರಬೇಕು, ಮನುಷ್ಯನಿಗೆ ಐಡಿಯಾ ಇರಬೇಕು. ಅಡಿಗೆ ಮಾಡ್ಲಿಕ್ಕೆ ನಿನಗೆ ಐಡಿಯಾ ಇರಬೇಕು, ಮನುಷ್ಯರಿಗೆ ಐಡಿಯಾ ಬೇಕು. ಅದೇ ರೀತಿ ಒಂದು ಟ್ರಾವೆಲ್ ಮಾಡುವಾಗ ನಿನ್ನ ಮೈಂಡಲ್ಲಿ ಒಂದು ಪ್ರಿಂಟ್ ಇರಬೇಕು, ಬ್ಲೂ ಪ್ರಿಂಟ್ ಇರಬೇಕು. ಎಲ್ಲಿಗೆ ಹೋಗ್ತಾ ಇದೆಯಾ, ಯಾಕೆ ಹೋಗ್ತಾ ಇದೆಯಾ, ಯಾವ ದಾರಿಲಿ ಹೋಗ್ಬೇಕು ಅಂತ. ಅದೇ ರೀತಿ ಮನುಷ್ಯನ ಮಾಡಿದ ದೇವರ ಮೈಂಡಲ್ಲಿ ಒಂದು ಬ್ಲೂ ಪ್ರಿಂಟ್ ಇದೆ. ಯಾಕೆ ಮನುಷ್ಯರನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನೋದು ದೇವರಿಗೆ ಗೊತ್ತಿದೆ. ಅಥವಾ ನಿನ್ನನ್ನ ಯಾಕೆ ಭೂಮಿ ಮೇಲೆ ಇಲ್ಲಿ ಇರಿಸಿದ್ದಾರೆ ಅನ್ನೋದು ದೇವರಿಗೆ ಮಾತ್ರ ಗೊತ್ತಿದೆ, ನಿನಗೆ ಗೊತ್ತಿಲ್ಲ. ಈಗ ದೇವರು ಯಾವ ರೀತಿ ಪ್ಲಾನ್ ಮಾಡಿದಾರಂದ್ರೆ, ನಮ್ಮ ಲೈಫು ಈ ಭೂಮಿಯಲ್ಲಿ ಸ್ಮೂತ್ ಆಗಿ, ಅಂದ್ರೆ ಸಮಾಧಾನಕರವಾಗಿ, ತೃಪ್ತಿಕರವಾಗಿ ಬದುಕಲಿಕ್ಕೆ ಆಗ್ಬೇಕಾದ್ರೆ ದೇವ್ರ ಮೈಂಡ್ ಅಲ್ಲಿರುವ ಬ್ಲೂ ಪ್ರಿಂಟ್ ಅನ್ನ ನಾವು ತಗೊಂಡು ನಾವು ಅದನ್ನ ಬದುಕಬೇಕು ಅನ್ನೋ ಸಿಸ್ಟಮ್ನ ದೇವರೇ ಫಿಕ್ಸ್ ಮಾಡಿ ಇಟ್ಬಿಟ್ಟಿದ್ದಾರೆ. ಆಟೋಮೆಟಿಕ್ ಆಗಿ ಆಗೋದಿಲ್ಲ ಇದು. ಬ್ಲೂ ಪ್ರಿಂಟ್ ಯಾರ ಹತ್ರ ಇದೆ? ನಾನು ಹೇಗ್ ಬದುಕಬೇಕು ಈ ಭೂಮಿ ಮೇಲೆ ಅನ್ನೋ ಬ್ಲೂ ಪ್ರಿಂಟ್ ನನ್ನ ಹತ್ರ ಕೊಟ್ಟಿಲ್ಲ ದೇವರು. ಅದು ಯಾರ ಹತ್ರ ಇದೆ ಅಂದ್ರೆ ದೇವ್ರ ಹತ್ರ ಇದೆ. ಅದನ್ನ ದೇವ್ರು ಇಟ್ಕೊಂಡಿದ್ದಾರೆ. ನಾನೀಗ ಬದುಕಬೇಕಾದ್ರೆ ಇಷ್ಟ ಬಂದಂಗೆ ಬದುಕಿದ್ರೆ ಲೈಫ್ ಹಾಳಾಗೋಗ್ಬಿಡುತ್ತೆ. ಬ್ಲೂ ಪ್ರಿಂಟ್ ಪ್ರಕಾರನೇ ಬದುಕಬೇಕು. ಆದ್ರೆ ಈ ಬ್ಲೂ ಪ್ರಿಂಟ್ ದೇವ್ರ ಕೈಯಲ್ಲಿದೆ. ಮನೆ ಕಟ್ಟಬೇಕು, ಮೇಸ್ತ್ರಿ ಬಂದಿದ್ದಾನೆ, ಬ್ಲೂ ಪ್ರಿಂಟ್ ಇಂಜಿನಿಯರ್ ಕೈಯಲ್ಲಿದೆ. ಅಡಿಗೆ ಮಾಡಬೇಕು, ಮೇನ್ ಬಟನ್ ಹತ್ರ ಎಲ್ಲ ಇದೆ, ಲಿಸ್ಟ್ ಇದೆ. ಇಲ್ಲ ಅಡಿಗೆ ಕೆಲಸದವ್ರು, ಸಪೋರ್ಟ್ ಹೆಲ್ಪರ್ ಎಲ್ಲ ಬಂದಿದ್ದಾರೆ. ಸೊ ನಾವು ಒಂದು ರೀತಿ ಆ ರೀತಿ ಕೆಲಸಗಾರರ ತರ ಈ ಭೂಮಿ ಮೇಲೆ. ಯಜಮಾನ ಅವರು ದೇವರು, ನಾವ್ ಈ ಭೂಮಿ ಮೇಲೆ we all are servants. We all are servants. God's servants here on earth. He is the master. We are the servants. ನಾವು ಪ್ರತಿಯೊಬ್ಬ ಮನುಷ್ಯರು ಕೂಡ ಈ ಭೂಮಿಯಲ್ಲಿ ಸೇವಕರು. ಯಜಮಾನ ಯಾರು ಕೇಳಿದ್ರೆ ದೇವರು. ಯಜಮಾನನ್ ಪ್ರಕಾರ ನಾವು ಕೆಲಸ ಮಾಡ್ಬೇಕು ಈ ಭೂಮಿ ಮೇಲೆ. ಬ್ಲೂ ಪ್ರಿಂಟ್ ಯಜಮಾನನ್ ಕೈಯಲ್ಲಿದೆ, ನಮ್ ಕೈಯಲ್ಲಿ ಕೊಟ್ಟಿಲ್ಲ. ಈಗ ಯಜಮಾನನ್ ಕೈಯಲ್ಲಿ ಇರ್ತಕ್ಕಂಥ ಬ್ಲೂ ಪ್ರಿಂಟ್ ಅನ್ನ ನಾವು ನಮ್ ಕೈಗೆ ತಗೊಂಡು ಅದನ್ನ ನೋಡ್ಕೊಂಡು ನಾವು ಬದುಕಬೇಕು. ಹಾಗೆ ಬದುಕಿದ್ರೆ ಮಾತ್ರನೇ ನಮ್ಮ ಲೈಫ್ ದೇವರ ಮಾರ್ಗದಲ್ಲಿ, ದೇವರ ಇಚ್ಛೆ ಪ್ರಕಾರ ಹೋಗುತ್ತೆ. ಹಾಗೆ ಹೋದ್ರೆ ಮಾತ್ರನೇ ನಿನ್ನ ಜೀವನದ ಪರ್ಪಸ್ ಸಾರ್ಥಕ ಆಗುತ್ತೆ, ನಿನ್ನ ಜೀವನದ ಉದ್ದೇಶ ಸಾರ್ಥಕ ಆಗುತ್ತೆ. ಇಲ್ಲದೆ ಇದ್ರೆ ನೀನ್ ಬದುಕಿದ್ರು ಸತ್ತಂಗೆ. ನೀನು ಎಷ್ಟು ದುಡಿದ್ರು ಒಂದ್ ರೀತಿ ಕತ್ತೆ ತರ ಅಷ್ಟೇನೆ, ವೇಸ್ಟ್ ಬಾಡಿ, ಏನ್ ಪ್ರಯೋಜನ ಇಲ್ಲ. ನಿನ್ನ ಒಳಗಡೆನೆ ನಿನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ನಿನ್ನ ಒಳಗಡೆನೆ ನಿನಗೊಂದು ಪ್ರೀತಿ ಇರಬೇಕು, ನಿನ್ನ ಒಳಗಡೆನೆ ಒಂದು ಸಮಾಧಾನ ಇರಬೇಕು, ನಿನ್ನ ಒಳಗಡೆನೆ ಒಂದು ಆನಂದ ಇರಬೇಕು. ಅದಿಲ್ಲದೆ ಸುಮ್ಮನೆ ಅವ್ರನ್ನ ಬೈಕೊಂಡು ಇವ್ರನ್ನ ಬೈಕೊಂಡು ಟೆನ್ಷನ್ ಹಿಡ್ಕೊಂಡು ಒಂದಿಷ್ಟು ಊಟ ಮಾಡ್ಕೊಂಡು ಅಲ್ಲಿ ಸುತ್ಕೊಂಡು ಇಲ್ಲಿ ಸುತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬದುಕೋದಾದ್ರೆ ಮನೇಲಿ ಸಾಕುವಂತ ಈ ಬೆಕ್ಕಿನ ಮರಿಗಳಿಗೂ ನಾಯಿ ಮರಿಗಳಿಗೂ ಮನುಷ್ಯನಿಗೂ ಏನು ಡಿಫರೆನ್ಸ್ ಇರೋದಿಲ್ಲ, ಏನು ಡಿಫರೆನ್ಸ್ ಇಲ್ಲ. ಆದ್ರೆ
ಮನುಷ್ಯನ್ನ ದೇವರಿಗೋಸ್ಕರ ಸೃಷ್ಟಿ ಮಾಡಿದ್ದಾರೆ. ಗಾಡ್ ಕ್ರಿಯೇಟೆಡ್ ಯು ಅಂಡ್ ಮೀ ಫಾರ್ ಹಿಮ್ಸೆಲ್ಫ್. ದೇವರಿಗೋಸ್ಕರ ಸೃಷ್ಟಿ ಮಾಡಿದ್ದಾರೆ. ದಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ ಯುವರ್ ಕ್ರಿಯೇಷನ್. ನಿನ್ನನ್ನು ಯಾಕೆ ಸೃಷ್ಟಿ ಮಾಡಿದ್ದಾರೆ ಕೇಳಿದ್ರೆ, ಪ್ರಾಣಿಗಳಿಗೋಸ್ಕರ ಸೃಷ್ಟಿ ಮಾಡಲಿಲ್ಲ, ಅಥವಾ ಯಾವುದೋ ಒಂದು ಕಂಪನಿಗೋಸ್ಕರ ಸೃಷ್ಟಿ ಮಾಡಲಿಲ್ಲ, ಅಥವಾ ಯಾವುದೋ ಒಂದು ಬಿಸ್ನೆಸ್ಗೋಸ್ಕರ ಸೃಷ್ಟಿ ಮಾಡಲಿಲ್ಲ, ಯಾವುದೋ ಒಂದು ಶಾಲಾ ಕಾಲೇಜು ಅಥವಾ ವಿದ್ಯಾಭ್ಯಾಸ ಎಜುಕೇಶನ್ಗೋಸ್ಕರ ಸೃಷ್ಟಿ ಮಾಡಲಿಲ್ಲ, ಯಾವುದೋ ಒಂದು ಜಾತಿ ಧರ್ಮಕ್ಕೋಸ್ಕರ, ಒಂದು ರಿಲಿಜಿಯಸ್ ಸಿಸ್ಟಮ್ಗೋಸ್ಕರ ದೇವರು ನಿನ್ನನ್ನ ಸೃಷ್ಟಿ ಮಾಡಲಿಲ್ಲ, ಅಥವಾ ಯಾವುದೋ ಒಂದು ಹ್ಯೂಮನ್ ಬೀಯಿಂಗ್ಗೋಸ್ಕರ, ಮನುಷ್ಯನಿಗೋಸ್ಕರ ನಿನ್ನನ್ನು ಸೃಷ್ಟಿ ಮಾಡಲಿಲ್ಲ. ಗಾಡ್ ಕ್ರಿಯೇಟೆಡ್ ಯು ಫಾರ್ ಹಿಮ್ಸೆಲ್ಫ್. ಆತನಿಗೋಸ್ಕರ, ಯೇಸುವಿಗೋಸ್ಕರ. ಯು ಆರ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಜೀಸಸ್. ಯು ಆರ್ ಓನ್ಲಿ ಫಾರ್ ಜೀಸಸ್. ಗಾಡ್ ಕ್ರಿಯೇಟೆಡ್ ಯು ಫಾರ್ ಹಿಸ್ ಸನ್. ದೇವರು ನಿನ್ನನ್ನ ಅವರ ಪುತ್ರನಿಗೋಸ್ಕರ ಸೃಷ್ಟಿ ಮಾಡಿದ್ದಾರೆ, ಯೇಸುವಿಗೋಸ್ಕರ ಸೃಷ್ಟಿ ಮಾಡಿದ್ದಾರೆ. ಯೇಸು ಕ್ರಿಸ್ತನೊಂದಿಗೆ ನಾವು ಏನಾಗಬೇಕು? ಸಹಬಾಧ್ಯಸ್ಥರಾಗಿ ಈ ಭೂಮಿ ಮೇಲೆ ಬದುಕಲಿಕ್ಕೋಸ್ಕರ, ಅಥವಾ ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಾವು ಈ ಭೂಮಿಯಲ್ಲಿ ಯೇಸು ಕ್ರಿಸ್ತನ ಸಹೋದರರಾಗಿ ವಿಶ್ವಾಸದ ಜೀವನ ಜೀವಿಸಬೇಕು. ಹಾಗೆ ಬದುಕುವಾಗ ಸ್ವರ್ಗದಲ್ಲಿ ನಮಗೆ ಅವ್ರೇನಾಗಿರ್ತಾರೆ? ಜ್ಯೇಷ್ಠನಾಗಿರ್ತಾರೆ, ಹಿರಿಯ ಸಹೋದರನಾಗಿರ್ತಾರೆ. ನಾವೆಲ್ಲರೂ ಕಿರಿಯ ಸಹೋದರರಾಗಿರ್ತೀವಿ. ಆ ಒಂದು ನಂಬಿಕೆಯಲ್ಲಿ ನಾವಿಲ್ಲಿ ಬದುಕಬೇಕು. ಎಷ್ಟು ಜನಕ್ಕೆ ಅರ್ಥ ಆಯ್ತಾ ಗೊತ್ತಿಲ್ಲ, ಬೇಡ ಬಿಡಿ. ಆದ್ರೆ ಇಷ್ಟು ತಿಳ್ಕೊಳ್ಳಿ, ಯೇಸು ಕ್ರಿಸ್ತರ ಅನ್ಯೋನ್ಯತೆಯಲ್ಲಿ ಇಷ್ಟೇ ಸಾಕು. ಯೇಸು ಕ್ರಿಸ್ತರ ಅನ್ಯೋನ್ಯತೆಯಲ್ಲಿ ಇಲ್ಲಿ ಬದುಕಲಿಕ್ಕೆ, ಅವರಿಗೋಸ್ಕರ ಬದುಕಲಿಕ್ಕೆ ದೇವರು ನಮ್ಮನ್ನ ಈ ಭೂಮಿಯಲ್ಲಿ ಸೃಷ್ಟಿ ಮಾಡಿದ್ದಾರೆ. ಇದು ಪ್ರೈಮರಿ ಪರ್ಪಸ್ ಆಫ್ ಅವರ್ ಕ್ರಿಯೇಷನ್. ಈಗ ಯೇಸು ಕ್ರಿಸ್ತರಿಗೋಸ್ಕರ ಬದುಕೋದಂದ್ರೆ ಹೇಗೆ ಅನ್ನೋದೇ ಈ ಬ್ಲೂ ಪ್ರಿಂಟ್ ಅಲ್ಲಿ ಇರೋದು. ಇಷ್ಟ ಬಂದಂಗೆ ಬದುಕಕ್ಕಾಗಲ್ಲ. ಯೇಸು ಕ್ರಿಸ್ತರ ಅನ್ಯೋನ್ಯತೆಯಲ್ಲಿ ಬದುಕೋದು ಹೇಗೆ? ಹೌ ಐ ಕ್ಯಾನ್ ಲಿವ್ ಇನ್ ಫೆಲೋಶಿಪ್ ವಿತ್ ಜೀಸಸ್ ಕ್ರೈಸ್ಟ್. ಹೌ ಐ ಕ್ಯಾನ್ ಲಿವ್ ಫಾರ್ ಗಾಡ್. ಹೌ ಐ ಕ್ಯಾನ್ ಸರ್ವ್ ದ ಲಾರ್ಡ್ ಆಸ್ ಎ ಸರ್ವೆಂಟ್. ಒಬ್ಬ ಸೇವಕನಾಗಿ ಯಜಮಾನನಾದ ದೇವರಿಗೆ ಯಾವ ರೀತಿಯಲ್ಲಿ ನಾನು ಈ ಭೂಮಿಯಲ್ಲಿದ್ದು ಸೇವೆ ಮಾಡ್ಲಿಕ್ಕಾಗುತ್ತೆ. ಇವತ್ತು ಕರಿಸ್ಮ್ಯಾಟಿಕ್ ಅಲ್ಲಿ ನಾವು ಸೇವೆ ಅಂತ ಹೇಳುವಾಗ ಅಲ್ಲಿ ಹೋಗಿ ಸ್ವಲ್ಪ ಪ್ರೀಚಿಂಗ್ ಮಾಡೋದು, ಇಲ್ಲಿ ಹೋಗಿ ಸ್ವಲ್ಪ ಹಾಡು ಹೇಳೋದು, ಅಲ್ಲಿ ಹೋಗಿ ಸ್ವಲ್ಪ ದೆವ್ವ ಓಡಿಸೋದು, ಅಲ್ಲಿ ಒಂದು ಧ್ಯಾನ ಕಂಡಕ್ಟ್ ಮಾಡೋದು, ಅಥವಾ ಏನೋ ಕಸ ಗುಡಿಸೋದು, ಇದನ್ನೆಲ್ಲ ನಾವು ಸೇವೆ ಅಂತ ಹೇಳ್ತೀವಿ. ಆ ಸೇವೆ ಬಗ್ಗೆ ಅಲ್ಲ, ಕರಿಸ್ಮ್ಯಾಟಿಕ್ ಸೇವೆ ಬಗ್ಗೆ ಅಲ್ಲ ನಾನು ಹೇಳ್ತಾ ಇರೋದು. ಸಾರ್ವತ್ರಿಕವಾಗಿ, ಯೂನಿವರ್ಸಲಿ, ವಿ ಆಲ್ ಆರ್ ಕ್ರಿಯೇಟೆಡ್ ಬೈ ಗಾಡ್. ಎಲ್ಲ ಮನುಷ್ಯರು ದೇವರಿಂದ ಸೃಷ್ಟಿಯಾದರು. ಉದ್ದೇಶ ಅವರ ಸೇವೆಗಾಗಿ. ಅವರ ಸೇವೆ ಅಂದರೆ ಅವರ ಮೈಂಡಲ್ಲಿ ನಿನ್ ಬಗ್ಗೆ ಏನ್ ಪ್ಲಾನ್ ಇದೆಯೋ ಅದನ್ನ ನೀನ್ ಎಕ್ಸಿಕ್ಯೂಟ್ ಮಾಡಬೇಕು, ನೀನೇ ಮಾಡಬೇಕು. ಹಿ ವಿಲ್ ಪ್ರೊವೈಡ್ ಎವ್ರಿಥಿಂಗ್ ಫಾರ್ ದಟ್. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಮಟೀರಿಯಲ್ ದ ಲಾರ್ಡ್ ವಿಲ್ ಸಪ್ಲೈ ಆಲ್ ಯುವರ್ ನೀಡ್ಸ್. ಸ್ವರ್ಗದಿಂದ ನಿಮ್ಮ ಅಗತ್ಯಗಳನ್ನೆಲ್ಲ ಅವರು ಪೂರೈಸ್ತಾರೆ. ಆದರೆ ನಾನೇನ್ ಮಾಡಬೇಕು? ನೋಡಿ, ಪ್ಲಾನ್ ಕೊಡೋದು ಇಂಜಿನಿಯರು, ಕೆಲಸ ಮಾಡಬೇಕಾಗಿರೋದು ಕೆಲಸಗಾರರು. ಇಂಜಿನಿಯರ್ ಕೆಲಸ ಮಾಡಲ್ಲ. ಇಂಜಿನಿಯರ್ ಕೆಲಸ ಏನ್ ಗೊತ್ತಾ? ಅವನ್ ಪ್ಲಾನ್ ಮಾತ್ರ ಕೊಡ್ತಾನೆ. ಕೆಲಸಗಾರರ ಕೆಲಸ ಏನ್ ಗೊತ್ತಾ? ಇಂಜಿನಿಯರ್ ಕೈಯಿಂದ ಆ ಪ್ಲಾನ್ ತಗೊಂಡು ಆ ಪ್ಲಾನ್ ಪ್ರಕಾರ ಕನ್ಸ್ಟ್ರಕ್ಷನ್ ಮಾಡಬೇಕು. ಅದೇ ರೀತಿ ಮುಖ್ಯ ಅಡುಗೆ ಭಟ್ಟ ಏನ್ ಮಾಡ್ತಾನೆ ಗೊತ್ತಾ? ಮೇನ್ ಕುಕ್ಕು, ಅವನ ಕೈಯಲ್ಲಿ ಲಿಸ್ಟ್ ಇರುತ್ತೆ. ಅವನು ಎಷ್ಟು ಹಾಕ್ಬೇಕು, ಎಷ್ಟು ತೆಗಿಬೇಕು, ಎಷ್ಟು ಸಮಯ ಬೇಯಿಸ್ಬೇಕು, ಪ್ರತಿಯೊಂದು ಅವನು ಹೇಳ್ತಾನೆ. ಈ ಹೆಲ್ಪರ್ ಕೆಲಸ ಏನ್ ಗೊತ್ತಾ? ಆ ಮೇನ್ ಕುಕ್ ಹೇಳೋದನ್ನ ಇವರೆಲ್ಲ ಮಾಡ್ಬೇಕಷ್ಟೇ. ಅದೇ ರೀತಿ ಇಲ್ಲಿ ಮೇನ್ ಜೀಸಸ್ ಇಂಜಿನಿಯರ್, ಅವರು ಬ್ಲೂ ಪ್ರಿಂಟ್ ಅವ್ರ ಕೈಯಲ್ಲಿದೆ. ಅವ್ರು ಹೇಳ್ತಾರೆ ಏನ್ ಮಾಡ್ಬೇಕು ಅಂತ, ಅದನ್ನೇ ಮಾಡ್ಬೇಕು. ಅದನ್ನ ಬಿಟ್ಟು ಬೇರೆ ಏನಾದ್ರು ಮಾಡಿದ್ರೆ ಏನಾಗುತ್ತೆ? ಲೈಫ್ ಹಾಳಾಗುತ್ತೆ. ನಿನ್ನ ಲೈಫ್ ಹಾಳಾಗುತ್ತೆ, ನಿನ್ನಿಂದ ಬೇರೆಯವ್ರ ಲೈಫು ಹಾಳಾಗುತ್ತೆ. ಸೊ ನಮ್ಮಲ್ಲಿ ಎಷ್ಟೋ ಜನರ ಜೀವನ ಇವತ್ತು ನಿರಾಶೆಯಲ್ಲಿ ಹೋಗ್ತಾ ಇದೆ, ಸೋಲಿನಲ್ಲಿ ಹೋಗ್ತಾ ಇದೆ. ಅನೇಕ ರೀತಿಯ ಅನ್ವಾಂಟೆಡ್ ನರಳಾಟದಲ್ಲಿ ಹೋಗ್ತಾ ಇದೆ. ಯೂಸ್ಲೆಸ್ ಒದ್ದಾಟದಲ್ಲಿ ಹೋಗ್ತಾ ಇದೆ. ಒದ್ದಾಟ ಇರುತ್ತೆ, ಆದ್ರೆ ಅನ್ವಾಂಟೆಡ್ ಆದ ಕೆಲವೊಂದು ಅನ್ನೆಸೆಸರಿ ರಿಸ್ಕ್ ಅಂತಾರಲ್ಲ. ಈಗ ಶುಭ ಸಂದೇಶ ಸಾರುವಾಗ ಒಂದು ರಿಸ್ಕ್ ಇದೆ, ಪ್ರತಿಯೊಂದು ಕೆಲಸ ಕಾರ್ಯ ಮಾಡುವಾಗ ಅದರದ್ದೇ ಆದ ಒಂದು ರಿಸ್ಕ್ ಇದೆ. ಆದ್ರೆ
ಸುಮ್ಮನೆ ರಿಸ್ಕ್ ತಗೊಳ್ಳೋದಿದೆಯಲ್ಲ, ಫೂಲಿಶ್ನೆಸ್. ಈಗ ಉದಾಹರಣೆ, ನಮ್ಮ ಮನೆಯಲ್ಲಿ ಏನೋ ಒಂದು ಒಡವೆ ಇದೆ, ಅಥವಾ ಸ್ವಲ್ಪ ಒಂದು 10 kg ಗೋಲ್ಡ್ ಇದೆ. ಗೋಲ್ಡ್ ಅನ್ನ ನೀವು ಭದ್ರವಾಗಿ ಬ್ಯಾಂಕಲ್ಲಿ ತಗೊಂಡೋಗಿ ಇಡಬೇಕು. ನೀವೇನ್ ಮಾಡ್ತೀರಿ? ಮನೆ ಒಳಗಡೆ ಇಲ್ಲಿ ಫ್ರಂಟಿಗೆ ಶೋಕೇಸ್ ಅಲ್ಲಿ ಇಡ್ತೀರಿ, ಇಟ್ಟು ಬಾಗಿಲು ಹಾಕೊಳ್ಳದೆ ಹೊರಗಡೆ ಹೋಗ್ತೀರಿ. ಒಂದು ರೀತಿ ಅನ್ನೆಸೆಸರಿ ರಿಸ್ಕ್. ಕಳ್ಳ ಬರ್ತಾನೆ, ಎಲ್ಲ ಕದ್ಕೊಂಡು ಹೋಗ್ತಾನೆ, ಆಮೇಲೆ ನೀವು ಅದು ಮಕ್ಕಳಿಗೆ ಮದುವೆ ಮಾಡ್ಲಿಕ್ಕೋ ಯಾವುದಕ್ಕೋ ಇಟ್ಟಿರ್ತೀರಿ, ಹೋಯ್ತೀಗ ಮತ್ತೆ ಸಾಲ ಮಾಡಬೇಕಾಗತ್ತೆ. ಸೊ ಇದು ಒಂದು ಫೂಲಿಶ್ನೆಸ್ ಇಂದ ಆಗಿರೋದು, ಬೇಜವಾಬ್ದಾರಿತನದಿಂದ ಅಲ್ವಾ? ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲೂ ಕೂಡ ಫೂಲಿಶ್ನೆಸ್ ಇಂದ ಎಷ್ಟೋ ರಿಸ್ಕ್ಗೆ ನಾವು ಒಳಗಾಗಿ ಜೀವನ ಹಾಳು ಮಾಡ್ಕೊಳ್ತಾನೆ ಇರ್ತೀವಿ. ಇದಕ್ಕೆಲ್ಲ ಪರಿಹಾರ ಏನು ಕೇಳಿದ್ರೆ, ನೋಯಿಂಗ್ ದ ಪರ್ಪಸ್ ಆಫ್ ಯುವರ್ ಲೈಫ್. ನಮ್ಮ ಜೀವಿತದ ಉದ್ದೇಶ ಏನು ಎಂದು ನಾವು ತಿಳ್ಕೊಳ್ತಾ ಬದುಕಬೇಕು. ಗಾಡ್ ವಿಲ್ ನಾಟ್ ರಿವೀಲ್ ಇಟ್ ಅಟ್ ಒನ್ ಟೈಮ್. ಒಮ್ಮೆಗೆ ಎಲ್ಲವನ್ನು ಅಟ್ ಒನ್ಸ್ ಹಿ ವಿಲ್ ನಾಟ್ ರಿವೀಲ್ ಇಟ್ ಟು ಯು. ದೇವ್ರು ಯಾವ ರೀತಿ ಮಾಡ್ತಾರಂದ್ರೆ, ಈ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಎಲ್ಲ ಮಟೀರಿಯಲ್ ಒಂದೇ ಸಾರಿ ಸಪ್ಲೈ ಮಾಡೋದಿಲ್ಲ ಓನರ್ಗಳು ಅಥವಾ ಇಂಜಿನಿಯರ್ಗಳು. ಅವ್ರೇನ್ ಮಾಡ್ತಾರೆ, ಪಾರ್ಟ್ ಬೈ ಪಾರ್ಟ್. ಮೊದಲು ಪಿಲ್ಲರ್ಗೆ ಅಥವಾ ಫೌಂಡೇಶನ್ಗೆ ಏನ್ ಬೇಕೋ ಅಷ್ಟು ಮಟೀರಿಯಲ್ ಕೊಡ್ತಾರೆ. ಅದನ್ನ ನೀವು ಕರೆಕ್ಟ್ ಆಗಿ ಮಾಡಿ ಆದ್ಮೇಲೆ ನೆಕ್ಸ್ಟ್ ಲೆವೆಲ್ಗೆ ಬೇಕಾಗಿರೋದನ್ನ ಸಪ್ಲೈ ಮಾಡ್ತಾರೆ. ದೇವ್ರು ಹಾಗೇನೆ ಸಪ್ಲೈ ಮಾಡೋದು. ಸಪ್ಲೈ ಅನ್ನೋದಕ್ಕಿಂತ ರಿವೀಲ್ ಮಾಡೋದು. ದೇವರು ನಮಗೆ ಅದನ್ನ ಪ್ರಕಟಪಡಿಸಿ ಕೊಡೋದು ಹಂತ ಹಂತವಾಗಿ. ಚಿಕ್ಕ ವಿಷಯದಲ್ಲಿ ನೀನು ಪ್ರಾಮಾಣಿಕನಾಗಿದ್ರೆ ದೇವರು ನೆಕ್ಸ್ಟ್ ಹಂತಕ್ಕೆ ನಿನ್ನನ್ನು ತೆಗೆದುಕೊಂಡು ಹೋಗ್ತಾರೆ. ನೀನು ಚಿಕ್ಕ ವಿಷಯದಲ್ಲಿ ಪ್ರಾಮಾಣಿಕತೆನೇ ಇಲ್ಲ ಅಂದ್ರೆ ಮುಗೀತು, ಅಲ್ಲೇ ನೀನು ಸರಿ ಮಾಡ್ಕೋಬೇಕು. ಮೊದಲು ಫೌಂಡೇಶನ್ ಸರಿ ಹಾಕಿಲ್ಲ. ಒಬ್ಬ ಒಳ್ಳೆ ಇಂಜಿನಿಯರ್ ಆದ್ರೆ ಕೆಲಸಗಾರರು ಫೌಂಡೇಶನ್ ಅಥವಾ ಪಿಲ್ಲರ್ ಸರಿ ಹಾಕದೇ ಇದ್ದಾಗ ಪರವಾಗಿಲ್ಲ ಬಿಡು, ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮೋಲ್ಡ್ ಹಾಕ್ಲಿಕ್ಕೆ ಹೋಗೋದಿಲ್ಲ ಅಥವಾ ಗೋಡೆ ಕಟ್ಲಿಕ್ಕೆ ಹೋಗೋದಿಲ್ಲ. ಅವನು ಹೇಳ್ತಾನೆ, ರಿಮೂವ್ ದಿಸ್, ಇದನ್ನ ಏನ್ ಮಾಡಿ ಇಲ್ಲಿಂದ ತೆಗೀರಿ, ಒಡೆದಾಕಿ, ಸರಿಯಾಗಿ ಕಟ್ಟಿ. ನೀವು ಕಟ್ಟಿದ್ ಸರಿ ಇಲ್ಲ. ದೇವರು ಇದೇ ತರನೇ ಮಾಡ್ತಾರೆ. ನಿನ್ ಜೀವನವನ್ನ ಸರಿಯಾಗಿ ಕಟ್ಟಬೇಕು. ಹೇಗೆ ಕಟ್ಟಬೇಕು ಅಂದ್ರೆ ಪುತ್ರನ ಅನುರೂಪಿಯಾಗಿ ಕಟ್ಟಬೇಕು. ಇಲ್ಲಿ ಬ್ಲೂ ಪ್ರಿಂಟ್ ಜೀಸಸ್ಸೇ, ಬೇರೆ ಏನೂ ಅಲ್ಲ. ಬ್ಲೂ ಪ್ರಿಂಟ್ ಅಲ್ಟಿಮೇಟ್ ಆಗಿ ತಂದೆ ದೇವರ ಕೈಯಲ್ಲಿರುವ ಈ ಬ್ಲೂ ಪ್ರಿಂಟ್ಗೆ ಸರಿಯಾಗಿ ನಿನ್ನ ಜೀವನ ಈ ಲೋಕದಲ್ಲಿ ಫಾರ್ಮೇಶನ್ ಆಗಬೇಕು. ಈ ಲೋಕ ಅನ್ನೋದು ಒಂದು ಫಾರ್ಮೇಶನ್ ಹೌಸ್. ನಮಗೆ ವಾಟ್ ಈಸ್ ದಿಸ್ ವರ್ಲ್ಡ್ ಕೇಳಿದ್ರೆ, ದಿಸ್ ಇಸ್ ಫಾರ್ಮೇಶನ್ ಹೌಸ್ ಫಾರ್ ಆಲ್ ದ ಚಿಲ್ಡ್ರನ್ ಆಫ್ ಗಾಡ್. ಎಲ್ಲ ದೇವರ ಮಕ್ಕಳಿಗೆ ಒಂದು ಫಾರ್ಮೇಶನ್ ಹೌಸ್ ಇದು. ಇಲ್ಲಿ ಒಂದು ಫಾರ್ಮೇಶನ್ ಆಗಬೇಕು. ಯಾವ ರೀತಿ ಫಾರ್ಮೇಶನ್ ಆಗಬೇಕು? ಒಂದೊಂದು ಫಾರ್ಮೇಶನ್ ಹೌಸ್ಗೆ ಒಂದೊಂದು ರೀತಿಯಲ್ಲಿ ಆಗ್ತಾರೆ. ಈಗ ಕೆಲವೊಂದು ಫಾರ್ಮೇಶನ್ ಹೌಸ್ನಲ್ಲಿ ಕೆಲವರು ಫಾದರ್ ಆಗ್ತಾರೆ, ಕೆಲವರು ಪಾಸ್ಟರ್ ಆಗ್ತಾರೆ, ಕೆಲವರು ಯಾವುದೋ ಅವರವರ ಧರ್ಮ ಗುರುಗಳಾಗ್ತಾರೆ, ಕೆಲವರು ಕನ್ಯಾಸ್ತ್ರೀಯರಾಗ್ತಾರೆ ಫಾರ್ಮೇಶನ್ ಹೌಸ್ ಅಲ್ಲಿ. ಅದೇ ರೀತಿಯಲ್ಲಿ ಈ ಲೋಕ ಎಂಬ ಫಾರ್ಮೇಶನ್ ಹೌಸ್ ಅಲ್ಲಿ ತಂದೆಯಾದ ದೇವರು ನಮ್ಮೆಲ್ಲರನ್ನು ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಬ್ಲೂ ಪ್ರಿಂಟ್ ಏನು ಅಂದ್ರೆ ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತನ ಹಾಗೆ ನೀನು ಆಗ್ಬೇಕು, ನೀನು ಆಗ್ಬೇಕು, ನೀನು ಆಗ್ಬೇಕು, ನೀನು ಆಗ್ಬೇಕು. ಜಾತಿ ಇಲ್ಲ ಇಲ್ಲಿ. ಜಾತಿ, ಮತ, ಕುಲ, ಗೋತ್ರ, ಗಂಡು ಹೆಣ್ಣು ಇದು ಯಾವುದು ಇಲ್ಲ. ಅದು ನಮ್ಮ ಲೆಕ್ಕಕ್ಕೆ, ನಮ್ಮ ಲೆಕ್ಕಕ್ಕೆ, ದೇವ್ರ ಲೆಕ್ಕಕ್ಕಲ್ಲ. ನಮ್ಮ ಲೆಕ್ಕಕ್ಕೆ ಇವ್ರು ಗಂಡು, ಇವ್ರು ಹೆಣ್ಣು, ಇವ್ರು ಆ ಜಾತಿ, ಇವ್ರು ಈ ಕುಲ, ಇವರು ಮೇಲ್ ಜಾತಿ, ಇವ್ರು ಕೀಳು ಜಾತಿ, ಇವ್ರು ಕ್ರಿಶ್ಚಿಯನ್ಸ್, ಇವ್ರು ಕ್ಯಾಥಲಿಕ್ಸ್ ಅಥವಾ ಇವ್ರು ಬೇರೆ. ಅದು ನಮ್ಮ ಲೆಕ್ಕದಲ್ಲಿ ಅದು ಏನು ಪ್ರಯೋಜನ ಇಲ್ಲ. ಈ ಲೋಕದಲ್ಲಿ ಸ್ವಲ್ಪ ಪ್ರಯೋಜನ ಆಗ್ಬೋದೇನೋ, ಅದು ಉಪಯೋಗ ಇಲ್ಲ. ಸ್ವರ್ಗದ ನಿತ್ಯ ಜೀವಕ್ಕೆ ಕಂಪೇರ್ ಮಾಡುವಾಗ ಅದರಿಂದ ಯಾವ ಲಾಭನೂ ಕೂಡ ಇಲ್ಲ, ಏನು ಕೂಡ ಪ್ರಯೋಜನ ಇಲ್ಲ. ಆದ್ರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ದೇವರ ಕೈಯಲ್ಲಿ ಇರ್ತಕ್ಕಂಥ ಬ್ಲೂ ಪ್ರಿಂಟ್ ಏನು ಕೇಳಿದ್ರೆ ಜೀಸಸ್ ಕ್ರೈಸ್ಟ್. ಈಗ ಯೇಸು ಕ್ರಿಸ್ತನ ಹಾಗೆ ನಾವು ಒಬ್ಬೊಬ್ರು ಆಗಬೇಕು ಅಂತಕ್ಕಂಥದ್ದೇ ತಂದೆ ದೇವರ ಮೈಂಡಲ್ಲಿರೋ ಪ್ಲಾನ್. ಬೇರೆ ಏನು ಅಲ್ಲ, ಆಯ್ತಾ? ಬೇರೆ ಏನು ಅಲ್ಲ. ಈ ಒಂದು ರೂಪಕ್ಕೆ ಮ್ಯಾಚ್ ಆಗಬೇಕು. ದಿಸ್ ಇಸ್ ದ ಬ್ಲೂ ಪ್ರಿಂಟ್. ವಾಟ್ ಈಸ್ ಬ್ಲೂ ಪ್ರಿಂಟ್ ಅಬೌಟ್ ಯು ಕೇಳಿದ್ರೆ ಜೀಸಸ್ ಕ್ರೈಸ್ಟ್ ಈಸ್ ದ ಬ್ಲೂ ಪ್ರಿಂಟ್ ಅಬೌಟ್ ಯು. ವಾಟ್ ಈಸ್ ದ ಬ್ಲೂ ಪ್ರಿಂಟ್ ಇನ್ ಗಾಡ್ಸ್ ಮೈಂಡ್ ಅಬೌಟ್ ಯು? ಜೀಸಸ್ ಕ್ರೈಸ್ಟ್. ರೋಮನ್ರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 8ನೇ ವಾಕ್ಯ 29 ಅಲ್ವಾ? ರೋಮನ್ಸ್ 8
29 ಏನ್ ಹೇಳುತ್ತೆ? ದೇವರು ಯಾರನ್ನು ತಮ್ಮವರೆಂದು ಮೊದಲೇ ಆರಿಸಿಕೊಂಡರೋ ಫಾರ್ ದೋಸ್ ಹೂಮ್ ಹಿ ಫೋರ್ನ್ಯೂ he also predestined to be conformed to the image of his son. ತಮ್ಮ ಪುತ್ರನ ಅನುರೂಪಿಯಾಗುವಂತೆ ನೇಮಿಸಿದ್ದಾರೆ. ನಿಮ್ಮನ್ನ ಇಲ್ಲಿ ನೇಮಿಸಿದ್ದಾರೆ ದೇವರು. ಯಾವಾಗ ನೇಮಿಸಿದ್ದಾರೆ ನನ್ನನ್ನ ಅಂತ ನೀವು ಕೇಳೋದಾದ್ರೆ, ನೀವು ಯಾವಾಗ ಶುಭ ಸಂದೇಶವನ್ನ ಆಲಿಸಿ ಯೇಸು ನನ್ನ ಪ್ರಭು ನನ್ನ ರಕ್ಷಕ ಎಂದು ನೀವು ಒಪ್ಪಿಕೊಂಡು ಸ್ನಾನ ದೀಕ್ಷೆಯನ್ನ ಪಡೆದುಕೊಂಡಿರೋ ಅಂದೇ ನಿಮ್ಮ ನೇಮಕ ಆಗೋಯ್ತು. ಅವತ್ತೇ ಇಲ್ಲಿ ನಿಮ್ಮ ನೇಮಕ ಆಗೋಯ್ತು. ಸ್ವರ್ಗದಲ್ಲಿ ನೇಮಿಸಿದ್ದಾರೆ, ಇಲ್ಲಿ ಕನ್ಫರ್ಮ್ ಮಾಡಿದ್ದಾರೆ ನಿಮಗೆ. ಸ್ವರ್ಗದಲ್ಲಿ ನೇಮಿಸಿದ್ ನಿಮಗೆ ಗೊತ್ತಿಲ್ಲ ಅಲ್ಲ, ದೇವರು ಯಾರನ್ನ ನೇಮಿಸಿದ್ದಾರೆ ಅಂತ ಯಾರಿಗೆ ಗೊತ್ತಿಲ್ಲ. ನಿಮಗೆ ಕನ್ಫರ್ಮ್ ಆಗಿದ್ಯಾ ಯಾವಾಗ? ಕನ್ಫರ್ಮೇಶನ್ ಲೆಟರ್ ಬಂದಾಗ ಅಲ್ವಾ? ಪರಿಶುದ್ಧಾತ್ಮನ ಮುದ್ರೆನೇ ಕನ್ಫರ್ಮೇಶನ್ ಲೆಟರ್. You are appointed to be what? Like Jesus. To be conformed to the image of the Son of God. ದೇವರ ಪುತ್ರನ ಅನುರೂಪಿ ಆಗ್ಲಿಕ್ಕೆ ನಿನಗೆ ಅಪಾಯಿಂಟ್ಮೆಂಟ್ ಲೆಟರ್ ಬಂದಿದೆ. ಅದಕ್ಕೆ ಹೇಗೆ ನಾವು ಒಪ್ಕೊಳ್ಳೋದು? ಮುದ್ರೆ. ಪರಿಶುದ್ಧಾತ್ಮ ಎಂಬ ಮುದ್ರೆಯನ್ನ ನಿನ್ನ ಮೇಲೆ ದೇವರು ಒತ್ತಿದ್ದಾರೆ. ಹೋಲಿ ಸ್ಪಿರಿಟ್ ಈಸ್ ದ ಗ್ಯಾರಂಟಿ. ನೀನು ಗ್ಯಾರಂಟಿ ಆಗಿ ಎಲೆಕ್ಟ್ ಆಗ್ಬಿಟ್ಟೆ ಮಗನೇ ಅಂತ. ಸಿ, ಯಾವುದಕ್ಕಾಗಿ ಎಲೆಕ್ಟ್ ಆದೆ? ಪುತ್ರನ ಅನುರೂಪಿ ಆಗ್ಲಿಕ್ಕೆ. ಸ್ವರ್ಗದಲ್ಲಿ ಯೇಸುವಿನ ಸಹೋದರನಾಗಿ ಅಪ್ಪನ ಆಸ್ತಿಯಲ್ಲಿ ಎಂಜಾಯ್ ಮಾಡಿಕೊಂಡು ಯೇಸು ಹೆಗಲ ಮೇಲೆ ಕೈ ಹಾಕೊಂಡು ಅಲ್ಲಿ ಅಣ್ಣ ತಮ್ಮಂದ್ರ ತರ ಇರ್ಲಿಕ್ಕೆ ನೀನು ಸೆಲೆಕ್ಟ್ ಆಗ್ಬಿಟ್ಟೆ. ಇಲ್ಲಿ ಸೆಲೆಕ್ಷನ್ಗೆ ನಿನಗೆ ಗ್ಯಾರಂಟಿಗೆ ಹೋಲಿ ಸ್ಪಿರಿಟ್ನವ್ರು ಕೊಟ್ಟಾಯ್ತು. ಅರ್ಥ ಆಗ್ತಿದ್ಯಾ? ಸೊ ಆದ್ರಿಂದ ಯಾರೆಲ್ಲ ನಿಜವಾಗಲೂ ನಿಜವಾದ ಶುಭ ಸಂದೇಶವನ್ನು ಆಲಿಸಿ ನಮ್ಮ ಪ್ರಭುವು ರಕ್ಷಕನೂ ಆದಂತಹ ಪ್ರಭು ಯೇಸು ಕ್ರಿಸ್ತರಲ್ಲಿ ನಂಬಿಕೆಯನ್ನು ಇರಿಸಿ ಪಾಪಕ್ಕೆ ವಿಮುಖರಾಗಿ ದೀಕ್ಷಾ ಸ್ನಾನವನ್ನ ಪಡೆದುಕೊಂಡಿದ್ದೀರೋ ಯೇಸು ಕ್ರಿಸ್ತನ ಹೆಸರಿನಲ್ಲಿ, ಖಂಡಿತವಾಗ್ಲೂ ದೇವರು ಅಂತ ಒಂದು ವ್ಯಕ್ತಿಗೆ ಒಂದು ಮುದ್ರೆಯನ್ನು ಕೊಡ್ತಾರೆ, ಪರಿಶುದ್ಧಾತ್ಮನ ಮುದ್ರೆಯನ್ನು ಕೊಡ್ತಾರೆ. ಯು ಆರ್ ಎಲೆಕ್ಟೆಡ್. ನೀನು ಎಲೆಕ್ಟ್ ಆದೆ. ಯಾವುದಕ್ಕೋಸ್ಕರ? ಈಗ ಬಿಲ್ಡಿಂಗ್ ಆಗ್ಬೇಕು ನೀನು, ಅವರ ಮಂದಿರ ಆಗ್ಬೇಕು ನೀನು. ಯೇಸು ಹೇಗೆ ಇದಾರೋ ಹಾಗೇ ನಾನು ಆಗಬೇಕು. ಇದೇ ಕೆಲಸ ಈಗ. ಇದಕ್ಕಾಗಿ ನಾವೇನ್ ಮಾಡ್ಬೇಕು? ಇದಕ್ಕಾಗಿನೇ ಮುಂದಿನ ಜೀವನ ಜೀವಿಸ್ಬೇಕೀಗ. ಈ ಜೀವನ ಜೀವಿಸ್ಲಿಕ್ಕೆ ನಮಗೆ ಏನು ಬೇಕು ಕೇಳಿದ್ರೆ, ಪ್ರತಿ ದಿನ ದೇವರ ವಾಕ್ಯದ ಜ್ಞಾನ ಬೇಕು. ನೋಡಿ, ಯಾವುದಕ್ಕೂ, ಒಂದು ಅಡಿಗೆ ಮಾಡೋದಕ್ಕೂ ಜ್ಞಾನ ಬೇಕೋ ಬೇಡವೋ? ಮನೆ ಕಟ್ಟೋದಕ್ಕೆ ಜ್ಞಾನ ಬೇಕೋ ಬೇಡವೋ? ಬೇಕು. ಗಾಡಿ ಓಡಿಸ್ಲಿಕ್ಕೂ ಜ್ಞಾನ ಬೇಕು. ಈ ಲೋಕದಲ್ಲಿ ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಜ್ಞಾನ ಬೇಕು. ಅದೇ ರೀತಿಯಲ್ಲಿ ನಿನ್ನನ್ನ ಪುತ್ರನ ಅನುರೂಪಿಯಾಗಿ ರೂಪಿಸ್ಕೊಳ್ಳಿಕ್ಕೆ ನಿನಗೆ ಪುತ್ರನ ಜ್ಞಾನ ಬೇಕು. ಲೋಕದ ಜ್ಞಾನ ಅಲ್ಲ, ದೇವರ ಪುತ್ರನ ಜ್ಞಾನ ಬೇಕು. ದೇವರ ಜ್ಞಾನ ಬೇಕು, ದೈವ ಜ್ಞಾನ ಬೇಕು, ಗಾಡ್ಸ್ ವಿಸ್ಡಮ್ ಬೇಕು, ದೈವ ಜ್ಞಾನ. ಈ ದೇವರ ಜ್ಞಾನ ದೇವರ ವಾಕ್ಯದ ಉಪದೇಶದ ಮುಖಾಂತರ ನಮಗೆ ಸಿಗುತ್ತೆ. ತಂದುಕೊಡುವವರು ಹೋಲಿ ಸ್ಪಿರಿಟ್. ಇದನ್ನ ನಮಗೆ ತಲುಪಿಸುವವರು ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮರು ದೇವರ ವಾಕ್ಯದ ಮುಖಾಂತರ ದೇವರ ಜ್ಞಾನವನ್ನ ನಮ್ಮ ಮೈಂಡಿಗೆ ಹಾಕ್ತಾರೆ. ಓಕೆ, ಹೋಲಿ ಸ್ಪಿರಿಟ್ will fill God's wisdom in our mind through his word. Through the word of God, Holy Spirit will fill God's wisdom or divine knowledge in our mind. ಆಗ ನಾವೇನ್ ಮಾಡ್ತೀವಿ? ನಮ್ಮ ಮೈಂಡಿಗೆ ಬಂದ್ರೇನೆ ನಮ್ಗೆ ಅರ್ಥ ಆಗೋದು. ನಮ್ಮ ಮೈಂಡಿಗೆ ಬಂದಾದ್ಮೇಲೆ ನಾವೇನ್ ಮಾಡ್ತೀವಿ? ನಾವು ಅದ್ರ ಪ್ರಕಾರ ವರ್ಕೌಟ್ ಮಾಡ್ತೀವಿ, ಅದ್ರ ಪ್ರಕಾರ ಕೆಲಸ ಮಾಡ್ಲಿಕ್ಕೆ ಹೋಗ್ತೀವಿ. ಸಮ್ ಟೈಮ್ಸ್ ಫ್ಲಾಪ್ ಆಗಬಹುದು. ಫ್ಲಾಪ್ ಆದ್ರೆ ಏನ್ ಮಾಡಬೇಕು ಅಂತ ಕೂಡ ದೇವರು ಹೇಳಿದ್ದಾರೆ. ಸಪೋಸ್ ಇಫ್ ಯು ಫೇಲ್, ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್? ಮತ್ತೆ ಏನ್ ಮಾಡಬೇಕು? ಅದನ್ನ ಹೇಗೆ ಸರಿಪಡಿಸ್ಬೇಕು? ಸ್ವತಃ ನೀನ್ ಸರಿಪಡಿಸೋ ಹಾಗಿಲ್ಲ. ಎಲ್ಲ ಇನ್ಸ್ಟ್ರಕ್ಷನ್ ಅಲ್ಲಿಂದ ಕೊಡ್ತಾರೆ.
ನೀನ್ ಸರಿಪಡಿಸ್ಕೊಳ್ಲಿಕ್ಕೆ ಹೋದ್ರೆ ಹಾಳಾಗತ್ತೆ. ಇಂಜಿನಿಯರ್ ಇರೋದು ಯಾಕೆ ಮತ್ತೆ? ಇಂಜಿನಿಯರ್ ಬೈತಾನೆ, ಮೇನ್ ಕುಕ್ ಬೈತಾನೆ, ಅಡಿಗೆ ಮಾಡ್ಬೇಕಾದ್ರೆ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು, ಸರ್ವೆಂಟ್ಸ್ ಏನೋ ಹೆಚ್ಚು ಕಡಿಮೆ ಮಾಡಿದ್ರು, ಮೇನ್ ಕುಕ್ ಅಲ್ಲೆಲ್ಲ ಹೋಗಿ ಬಂದ್ರು, ಯಾಕೆ ಇದ್ ಮಾಡಿದೆ? ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು, ನೀರ್ ಸ್ವಲ್ಪ ಜಾಸ್ತಿ ಹಾಕಿದೆ. ಅವನೇನ್ ಹೇಳ್ತಾನೆ, ನೀರ್ ಜಾಸ್ತಿ ಹಾಕ್ಲಿಕ್ಕೆ ನಾನು ಹೇಳಿದ್ನ ನಿನಗೆ? ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ, ನಾನು ಹೇಳಿದ್ನ? ಹುಳಿ ಜಾಸ್ತಿ ಆಯ್ತು ಅಂತ ಉಪ್ಪು ಜಾಸ್ತಿ ಸ್ವಲ್ಪ ಹಾಕು ಅಂತ ನಾನು ಹೇಳಿದ್ನ? ನಾನಿರೋದು ಯಾಕೆ ಮತ್ತೆ? ನಾನು ಬೇಡಲ್ಲ. ಯು ಆರ್ ನಾಟ್ ಸಪೋಸ್ ಟು ಡೂ ಎನಿಥಿಂಗ್ ಬೈ ಯೋರ್ ಸೆಲ್ಫ್. ಈವನ್ ಇಫ್ ಯು ಫೇಲ್ ಆಲ್ಸೋ, ಯು ವಿಲ್ ಹ್ಯಾವ್ ಟು ಆಸ್ಕ್ ದ ಲಾರ್ಡ್, ಮಾಸ್ಟರ್, ಲಾರ್ಡ್ ಐ ಫೇಲ್, ವಾಟ್ ಇಸ್ ನೆಕ್ಸ್ಟ್? ಪ್ರಭುವೇ, ಫ್ಲಾಪ್ ಆಗ್ಬಿಟ್ಟೆ, ಏನ್ ಮಾಡ್ಬೇಕೀಗ? ಆಗ ಅವ್ರು ಹೇಳ್ತಾರೆ ಏನ್ ಮಾಡ್ಬೇಕು ಅಂತ. ನೀನೇ ಏನೋ ಒಂದು ಮಾಡ್ಲಿಕ್ಕೆ ಹೋದ್ರೆ ನೀನ್ ದೇವರಾಗ ಹೋಗ್ತೀಯಾ? ದೇವ್ರನ್ನ ದೂರ ಇಟ್ಟಂಗಾಗತ್ತೆ. ಅದರ ಪರಿಣಾಮ ಏನಾಗುತ್ತೆ? ಅದರ ಪರಿಣಾಮವಾಗಿ ಇನ್ನೂ ಹಾಳಾಗ್ತಾ ಹೋಗುತ್ತೆ. ಅದರಿಂದ ವಾಕ್ಯ ಹೇಳುತ್ತಲ್ವಾ, ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 5ನೇ ವಾಕ್ಯ ಏನಂತ ಹೇಳುತ್ತೆ? ಟ್ರಸ್ಟ್ ಇನ್ ದ ಲಾರ್ಡ್ ವಿತ್ ಆಲ್ ಯುವರ್ ಹಾರ್ಟ್, ಡು ನಾಟ್ ರಿಲೈ ಆನ್ ಯುವರ್ ಓನ್ ಇನ್ಸೈಟ್. Proverbs chapter 3 verse 5 ಏನಂತ ಇದೆ? ನಿನ್ನ ಸ್ವಂತ ಬುದ್ಧಿಯನ್ನೇ ನೆಚ್ಚಿಕೊಂಡು ಇರದಿರು. ಸ್ವಂತ ಬುದ್ಧಿ ಇದೆಯಾ ಎಲ್ರಿಗೂ? ಅದೇ ನಮ್ ದೊಡ್ಡ ಪ್ರಾಬ್ಲಮ್. ನಮ್ ಸ್ವಂತ ಬುದ್ಧಿ ಏನ್ ಹೇಳುತ್ತೋ ಅದನ್ನ ಮಾಡ್ತೀವಿ. ನಿಮ್ ಬುದ್ಧಿ ವೇಸ್ಟ್. ನೀನು ಪುತ್ರನ ಅನುರೂಪಿ ಆಗ್ಲಿಕ್ಕೆ ನಿಮ್ ಬುದ್ಧಿ 5 ಪೈಸೆ ಕೆಲ್ಸಕ್ಕೆ ಬರಲ್ಲ. ಈ ಬುದ್ಧಿಗೆ ಅಲ್ಲಿಂದ ಸಪ್ಲೈ ಆಗ್ಬೇಕು. ಈ ಬುದ್ಧಿ ಕೂಡ ಸರ್ವೆಂಟ್. ಅವರ್ ಮೈಂಡ್ ಇಸ್ ಎ ಸರ್ವೆಂಟ್ ಟು ದ ನಾಲೆಡ್ಜ್ ಆಫ್ ಗಾಡ್. ನಮ್ಮ ಮೈಂಡ್ ಕೂಡ ಒಂದು ಸರ್ವೆಂಟ್. ಯಾವ್ದಕ್ ಸರ್ವೆಂಟ್ ಗೊತ್ತಾ? ಯುವರ್ ಮೈಂಡ್ ಈಸ್ ದ ಸರ್ವೆಂಟ್ ಆಫ್ ಗಾಡ್ಸ್ ವಿಸ್ಡಮ್, ಗಾಡ್ಸ್ ನಾಲೆಡ್ಜ್. ದೇವರ ಜ್ಞಾನಕ್ಕೆ ಸರ್ವೆಂಟ್ ತರ ಕೆಲಸ ಮಾಡ್ಬೇಕು ನನ್ನ ಮೈಂಡೇ ಲಾರ್ಡ್ ಆಗ್ಬಿಟ್ರೆ, ಪ್ರಭು ಆಗ್ಬಿಟ್ರೆ, ಯಜಮಾನ ಆಗ್ಬಿಟ್ರೆ ನಿನ್ ಮೈಂಡ್ ಹಾಳಾಗತ್ತೆ. ಟೆನ್ಷನ್ ಬಂದ್ಬಿಡುತ್ತೆ ಜೀವನದಲ್ಲಿ, ತುಂಬಾ ಟೆನ್ಷನ್. ಸ್ನಾನ ದೀಕ್ಷೆ ಆಗಿದೆ, ಪವಿತ್ರಾತ್ಮನ ಪಡ್ಕೊಂಡಿದೀಯಾ, ಮುದ್ರೆ ಬಂದಿದೆ ಒಳಗಡೆ, ಓಕೆ, ಎಲೆಕ್ಟ್ ಆಗಿದೆಯಾ, ಆದ್ರೆ ಇನ್ನು ಮುಂದೆ ನಿನ್ನ ಮೈಂಡಲ್ಲಿ ಕೆಲಸ ಮಾಡಂಗಿಲ್ಲ. ಅಲ್ಲಿಂದ ಸಪ್ಲೈ ಆಗೋದನ್ನ ನಿನ್ನ ಮೈಂಡ್ಗೆ ತಗೋಬೇಕು, ವರ್ಕೌಟ್ ಮಾಡಬೇಕು, ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಯು ಹ್ಯಾವ್ ಟು ಎಕ್ಸಿಕ್ಯೂಟ್ ವಾಟ್ ಕಮ್ಸ್ ಫ್ರಮ್ ಗಾಡ್. ದೇವರಿಂದ ಏನು ಬರುತ್ತೋ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಬೈಬಲ್ ಏನ್ ಹೇಳುತ್ತೆ? ಆಲ್ ಗುಡ್ ಥಿಂಗ್ಸ್ ಕಮ್ ಫ್ರಮ್ ಅಬೌವ್. ಯಾಕೋಬ 1:17 ಅಲ್ವಾ? ಎಲ್ಲ ಒಳ್ಳೆಯ ಕೊಡುಗೆಗಳು, ಉತ್ತಮ ಕೊಡುಗೆಗಳು ಎಲ್ಲಿಂದ ಬರುತ್ತಂತೆ? ಮೇಲಿಂದ, ದೇವರಿಂದ ಸಪ್ಲೈ ಆಗುತ್ತೆ. ಎಲ್ಲಿಗೆ ಸಪ್ಲೈ ಆಗುತ್ತೆ? ಇಲ್ಲಿಗೆ, ನಮ್ಮ ಮೈಂಡಿಗೆ ಸಪ್ಲೈ ಆಗುತ್ತೆ. ಎಲ್ಲ ಒಳ್ಳೇದು ಅಲ್ಲಿಂದ ಸಪ್ಲೈ ಆಗುತ್ತೆ. ಈ ಸಪ್ಲೈ ತೆಗೆದುಕೊಳ್ಳಲಿಕ್ಕೆ ಒಂದು ಸಿಸ್ಟಮ್ ಇಟ್ಟಿದ್ದಾರೆ ದೇವರು. ದೇರ್ ಇಸ್ ಎ ಸಿಸ್ಟಮ್ ಗಾಡ್ ಹ್ಯಾಸ್ ಮೇಡ್ ಟು ರಿಸೀವ್ ಗುಡ್ ಥಿಂಗ್ಸ್ ಫ್ರಮ್ ಗಾಡ್. ದಟ್ ಸಿಸ್ಟಮ್ ಈಸ್ ಕಾಲ್ಡ್ ಪ್ರೇಯರ್. ನಿನ್ನೆ ನಾನು ಹೇಳಿದೆ ಪ್ರಬೋಧನೆಯಲ್ಲಿ, ನೀವು ಎಷ್ಟು ಜನ ಕೇಳಿಸ್ಕೊಂಡ್ರ ಗೊತ್ತಿಲ್ಲ. ಕೇಳಿಸ್ಕೊಂಡ್ರ? ಆನ್ಲೈನಲ್ಲಿ ಇದ್ರಾ? ಇಲ್ದಿದ್ರೆ ಈಗ ಆಫ್ಲೈನಲ್ಲಿ ಕೇಳಿಸ್ಕೊಳ್ಳಿ. ಸೊ ದಟ್ ಈಸ್ ಅ ಸಿಸ್ಟಮ್. Prayer is not man-made system, it is God-made system. So, prayer also should be executed according to the mind of Christ, mind of God, plan of God. ಪ್ರಾರ್ಥನೆ ಕೂಡ ನಾವು ಮಾಡಬೇಕಾಗಿರೋದು ದೇವ್ರು ಹೇಳೋ ಪ್ರಕಾರ. ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ದೇವ್ರು ಹೇಳ್ಕೊಡ್ತಾರೋ ಹಾಗೆ ಪ್ರಾರ್ಥಿಸಬೇಕು. ಆದ್ರೆ ಪಿಶಾಚಿ ಏನ್ ಮಾಡ್ತಾನೆ ಅಂದ್ರೆ, ದೇವರ ಸಿಸ್ಟಮ್ನ ನಮ್ ಕೈಯಲ್ಲಿ ಹಾಳು ಮಾಡಿಸ್ತಾನೆ, ಮನುಷ್ಯರ ಕೈಯಲ್ಲಿ. ಹೇಗಂದ್ರೆ, ನೀನ್ ಹಿಂಗ್ ಪ್ರಾರ್ಥನೆ ಮಾಡು, ಹಾಗೆ ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಅಂದ್ರೆ ಇದು, ಪ್ರಾರ್ಥನೆ ಅಂದ್ರೆ ಅದು ಅಂತ ಪಿಶಾಚಿ ದೇವರ ಸಿಸ್ಟಮ್ನ ದೇವರ ಸೇವಕರಾದ ಮನುಷ್ಯರ ಕೈ ಮುಖಾಂತರ ಹಾಳು ಮಾಡಿಸ್ತಾನೆ. ಇವತ್ತು ಅದೇ ನಡೀತಾ ಇರೋದು. ಇದು ಹೆಚ್ಚು ನಡೀತಾ ಇರೋದು ಎಲ್ಲಿ ಅಂದ್ರೆ, ಈ ರಿಲಿಜಿಯನ್ ನಲ್ಲಿ. ಎಲ್ಲಾ ಧರ್ಮದಲ್ಲೂ ಇದೆ, ಅದರಲ್ಲೂ ಕ್ರೈಸ್ತ ಧರ್ಮದಲ್ಲಿ ಅತಿಯಾಗಿ ಇದೆ. ಯಾಕೆಂದ್ರೆ ಅವನ್ ಟಾರ್ಗೆಟ್ ಅಲ್ಲೇನೆ. ಯಾರೆಲ್ಲ ಯೇಸುವಿನ ಹಿಂದೆ ಹೋಗ್ತಾರೋ ಅವ್ರನ್ನ ವಾಪಸ್ ಜುಟ್ಟಿಡ್ಕೊಂಡು ಹೇಗಾದ್ರೂ ಮಾಡಿ ಬೀಳ್ಸಿ ನರಕದ ತನಕ ತಗೊಂಡೋಗ್ಬೇಕು.
ಅದೇ ಅವನ ಟಾರ್ಗೆಟ್. ಪ್ರಾರ್ಥನೆ ಅಂತಕ್ಕಂಥ ಸಿಸ್ಟಮ್ ತಂದವ್ರು ಯಾರು ಅಂದ್ರೆ ದೇವರು. ನಿನ್ನೆ ನಾನು ಹೇಳಿದೆ, ಪ್ರೇಯರ್ ಈಸ್ ಗಾಡ್ಸ್ ಇನ್ಸ್ಟಿಟ್ಯೂಷನ್, ಪ್ರೇಯರ್ ಈಸ್ ನಾಟ್ ಮ್ಯಾನ್ಸ್ ಇನ್ಸ್ಟಿಟ್ಯೂಷನ್. ಪ್ರಾರ್ಥನೆ ಅಂತಕ್ಕಂಥದ್ದು ದೇವರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಫಾರ್ ವಾಟ್? ಟು ಕಮ್ಯುನಿಕೇಟ್ ವಿತ್ ಗಾಡ್. ದಟ್ ಈಸ್ ದ ಮೇನ್ ಪರ್ಪಸ್ ಆಫ್ ಪ್ರೇಯರ್. ದೇವ್ರ ಜೊತೆ ಕಮ್ಯುನಿಕೇಟ್ ಮಾಡೋದು ಹೇಗೆ? ಥ್ರೂ ಪ್ರೇಯರ್. ಪ್ರೇಯರ್ ಇಸ್ ಗಾಡ್ಸ್ ಇನ್ಸ್ಟಿಟ್ಯೂಷನ್, ಗಾಡ್ ಸಿಸ್ಟಮ್, ಗಾಡ್ ಮೇಡ್ ಸಿಸ್ಟಮ್. ಥ್ರೂ ದಟ್ ವಿ ಕ್ಯಾನ್ ಕಮ್ಯುನಿಕೇಟ್ ವಿತ್ ಗಾಡ್. ಪ್ರಾರ್ಥನೆ ಎಂಬುದು ದೇವರು ಸ್ಥಾಪನೆ ಮಾಡಿರೋದು. ಅದರ ಮುಖಾಂತರವಾಗಿ, ಪ್ರಾರ್ಥನೆ ಬಗ್ಗೆ ಡೀಟೇಲ್ ಎಲ್ಲ ಈಗ ಹೇಳಿಕ್ ಟೈಮ್ ಇಲ್ಲ, ಇಷ್ಟು ಹೇಳ್ತೀನಿ. ಓಕೆ, ಸೊ ಪ್ರಾರ್ಥನೆಯಲ್ಲಿ ಏನಾಗ್ತದೆ ಅಂದ್ರೆ, ಯು ಆರ್ ಕಮ್ಯುನಿಕೇಟಿಂಗ್ ವಿತ್ ಗಾಡ್. ದ ಇಂಜಿನಿಯರ್, ದ ಲಾರ್ಡ್, ದ ಬಾಸ್ ಆರ್ಡರ್ ಮಾಡ್ತಾರೆ ಸರ್ವೆಂಟ್ಗೆ, ಡೂ ದಿಸ್, ಡೋಂಟ್ ಡೂ ದಿಸ್, ಇದನ್ನ ಮಾಡು, ಇದನ್ನ ಮಾಡಬೇಡ, ಇದನ್ನ ಹೀಗ್ ಮಾಡು, ಇದನ್ನ ಹೀಗ್ ಹಾಕು, ಇದನ್ನ ಹೀಗ್ ತಿರುಗಿಸು. ಅವ್ರು ಅಲ್ಲಿಂದ ಆರ್ಡರ್ ಬರುತ್ತೆ. ಆಲ್ ಗುಡ್ ಇನ್ಸ್ಟ್ರಕ್ಷನ್ಸ್, ಎಲ್ಲ ಉತ್ತಮ ಕೊಡುಗೆಗಳು ಬರೋದು ಮೇಲಿನಿಂದ. ಅದು ಎಷ್ಟು? ಜೇಮ್ಸ್ ಚಾಪ್ಟರ್ 1:17. ಓದಿ ನೋಡೋಣ. ಎಲ್ಲಾ ಯೋಗ್ಯ ವರಗಳು, ಉತ್ತಮ ಕೊಡುಗೆ. ಇದು ಯಾವುದು ಅಳಿದು ಹೋಗುವಂತ, ನಿಮ್ಮ ಒಳ್ಳೆ ಗಂಡನ್ ಕೊಟ್ರು, ಒಳ್ಳೆ ಹೆಂಡತಿನ ಕೊಟ್ರು, ಒಳ್ಳೆ ಮಕ್ಕಳನ್ನ ಕೊಟ್ರು, ಒಳ್ಳೆ ಜಾಬ್ ಕೊಟ್ರು, ಒಳ್ಳೆ ಊಟ ಕೊಟ್ರು, ಒಳ್ಳೆ ಕಿಡ್ನಿ ಕೊಟ್ರು, ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಇರೋದು. ಆಯ್ತಾ? ಆ ತರದ ಕೊಡುಗೆ ಅಲ್ಲ ಇಲ್ಲಿ ಹೇಳ್ತಾ ಇರೋದು. ಅದು ನೀವು ಹೇಳ್ಕೋಬೇಕಷ್ಟೇ, ನಿಮ್ ಖುಷಿಗೆ. ಯಾಕಂದ್ರೆ ನಾವು ಈ ಶರೀರ ಸ್ವಭಾವದಲ್ಲೇ ಬದುಕಿ ಇದ್ರಲ್ಲೇ ಎಂಜಾಯ್ ಮಾಡ್ಕೊಂಡು ಇರೋದ್ರಿಂದ ನಮಗೆ ಆಲ್ ಗುಡ್ ಥಿಂಗ್ಸ್ ಅಂತ ಹೇಳುವಾಗ, ಹಾಗಾದ್ರೆ ಒಳ್ಳೆ ಆಪಲ್ ಕೊಟ್ಟಿದ್ದು ದೇವ್ರೆ ಅಂತ ತಿಂದ್ಬಿಡ್ತೀವಿ. ಸೊ ಅದ್ರ ಬಗ್ಗೆ ಅಲ್ಲ ಹೇಳ್ತಾ ಇರೋದು. ತಿನ್ನೋ ಕುಡಿಯೋ ಈ ಶರೀರಕ್ಕೆ ಸಂಬಂಧಪಟ್ಟಿದ್ದು ಯಾವುದು ಅಲ್ಲ. ಯಾಕೆಂದ್ರೆ ದೇವರು ಕೊಡೋದು ಆತ್ಮಿಕವಾದದ್ದು. ಅರ್ಥ ಆಗ್ತಿದ್ಯಾ? ನಮ್ಮ ನಿತ್ಯತೆಗೆ ಸಂಬಂಧಪಟ್ಟಿದ್ದು, ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಎಲ್ಲ ಉತ್ತಮ ಕೊಡುಗೆಗಳು ಬರುವುದು ಎಲ್ಲಿಂದ ಅಂತೆ? ಮೇಲಿನಿಂದ. ಮೇಲಿನಿಂದ ಅಂದ್ರೆ ಮುಂದೆ ವಾಕ್ಯ ಹೇಳುತ್ತೆ, ಜ್ಯೋತಿರ್ಮಂಡಲವನ್ನು ಉಂಟು ಮಾಡಿದ ದೇವರೇ ಅವುಗಳ ಮೂಲದಾತರು. ಇಂಗ್ಲಿಷ್ ಅಲ್ಲಿ ಏನಂತ ಇದೆ? ಎವ್ರಿ ಜನರಸ್ ಆಕ್ಟ್ ಆಫ್ ಗಿವಿಂಗ್ with every perfect gift is from above. He is from God. He is from the Lord. He is from our daddy, heavenly father. ತಂದೆ ಆದ ದೇವರಿಂದ ಬರುತ್ತೆ. ಎಲ್ಲಿಗೆ ಬರುತ್ತೆ? ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಹೇಗೆ ಪಡ್ಕೊಳ್ಳೋದು? ಥ್ರೂ ಪ್ರೇಯರ್. ಅದಕ್ಕಾಗಿ ಪ್ರಾರ್ಥಿಸ್ಬೇಕು, ಅದಲ್ದೇನೆ ಬೇರೆ ಯಾವುದಕ್ಕಾಗಿ ಅಲ್ಲ. ಪುತ್ರನ ಅನುರೂಪಿ ಆಗ್ಬೇಕೀಗ. ಸುಮ್ಮನೆ ಯೇಸುವೆ ಪ್ರಭು ಅಂತ ಹೇಳಿ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟು ಪವಿತ್ರಾತ್ಮನ ಪಡ್ಕೊಂಡು ದೀಕ್ಷಾಸ್ನಾನ ಪಡ್ಕೊಂಡು ಸುಮ್ಮನೆ ಇದ್ಬಿಟ್ರೆ ಪಿಶಾಚಿ ಹೊಡ್ಕೊಂಡು ಹೋಗ್ಬಿಡ್ತಾನೆ ನಿನ್ನನ್ನ. ನೌ ಮಿಷನ್ ಬಿಗಿನ್ಸ್. ಯು ಆರ್ ಇನ್ ಮಿಷನ್ ಫೀಲ್ಡ್ ನೌ. ಫಾರ್ಮೇಶನ್ ಅಲ್ಲಿ ನಿನ್ನನ್ನ ಒಂದು ಮಿಷನರಿ ಆಗಿ ಟ್ರೈನ್ ಅಪ್ ಮಾಡ್ತಾರೆ ದೇವರು ಈ ಭೂಮಿಯಲ್ಲಿ. ಎವ್ರಿ ಕ್ರಿಶ್ಚಿಯನ್ ಇಸ್ ಅ ಮಿಷನರಿ. ಎವ್ರಿ ಬ್ಯಾಪ್ಟೈಸ್ಡ್ ಕ್ರಿಶ್ಚಿಯನ್, ಎವ್ರಿ ಕನ್ಫೆಸ್ಡ್ ಅಂದ್ರೆ ಜೀಸಸ್ ಇಸ್ ಲಾರ್ಡ್ ಎಂದು ಕನ್ಫೆಸ್ ಮಾಡಿರುವ, ಬಾಯಲ್ಲಿ ವಿಶ್ವಾಸ ಇಟ್ಟು ನಿವೇದಿಸಿರುವ, ಹೃದಯದಲ್ಲಿ ವಿಶ್ವಾಸವಿಟ್ಟು ಬಾಯಿಂದ ನಿವೇದಿಸಿ ಸ್ನಾನ ದೀಕ್ಷೆ ಪಡೆದಿರುವ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿ ನೀನೊಬ್ಬ ಮಿಷನರಿ ಆಗ್ಲಿಕ್ಕೆ ನೀನು ಅಪಾಯಿಂಟ್ ಆದೆ. ಈ ಪ್ರಪಂಚದಲ್ಲಿ ಅದೊಂದು ಫಾರ್ಮೇಶನ್ ಈಗ, ಮಿಷನರಿ. ವಾಟ್ ಈಸ್ ಯುವರ್ ಅಲ್ಟಿಮೇಟ್ ಮಿಷನ್? ನಿನ್ ಮಿಷನ್ ಏನು? ಟು ಬಿ ಲೈಕ್ ಜೀಸಸ್ and making others his disciples, helping others to become like Jesus, not like you, become like Jesus. Every parents, ಪ್ರತಿಯೊಂದು ಪೋಷಕರು, ತಂದೆ ತಾಯಂದಿರು, every Christian parents, you are missionaries for your children. You are missionaries. ನೀವೆಲ್ಲೋ ಹೋಗೋದು ಬೇಕಾಗಿಲ್ಲ. your house is the mission center. ಮಿಷನ್ ಸೆಂಟರ್ ಎಲ್ಲಿ? your house, your church, your prayer group, your workplace, wherever you are. ನೀನು ಎಲ್ಲಿದೆಯೋ, ನಿನ್ನ ಕುಟುಂಬ, ನೀನು ಕೆಲಸ ಮಾಡೋ ಸ್ಥಳ, that is your mission center. That is your formation house. ಅಲ್ಲಿ ಮಿಷನರಿ ಆಗ್ತೀಯ. ಈಗ ನಮಗೆ ಮಿಷನರಿ ಅಂತ ಕೇಳಿಸ್ಕೊಳ್ಳುವಾಗ ಏನಪ್ಪ ನಾನು ಮಿಷನರಿ ಆಗ್ಬೇಕು, ಎಲ್ಲಿ ಹೋಗೋದು, ಈಗ ಯಾವ ಕಾಡಿಗೆ ಹೋಗೋದು, ಯಾವ ಊರಿಗೆ ಹೋಗ್ಬೇಡ, ಇರೋ ಊರಲ್ಲೇ ನೀನು ಮಿಷನರಿ. ಇಲ್ಲೇ ಫಾರ್ಮೇಶನ್.
ಸಪ್ಲೈ ಅಲ್ಲಿಂದ ಆಗುತ್ತೆ. ಮಿಷನರಿ ಆಗ್ಬೇಕಂದ್ರೆ ಸುಮ್ಮನೆ ಎಲ್ಲ ಹೋದ ತಕ್ಷಣ ಮಿಷನರಿ ಆಗೋದಿಲ್ಲ. ನಾನು ಆಫ್ರಿಕಾಕ್ಕೆ ಹೋಗ್ತೀನಿ ಮಿಷನರಿ ಆಗಿ. ನೀನು ಆಫ್ರಿಕಾಕ್ಕೆ ಹೋಗಿ ಮಿಷನರಿ ಆಗೋದಿಲ್ಲ. ನಿನ್ನನ್ನು ದೇವರು ಕಳಿಸ್ತಾರೆ ಎಲ್ಲಿಗೆ, ಅಲ್ಲೆಲ್ಲ ನೀನ್ ಮಿಷನರಿ ಆಗಿ, ನೀನ್ ಮಿಷನರಿನೇ ಇಲ್ಲಿ. ಈ ಪ್ರಪಂಚದಲ್ಲಿ ನೀನ್ ಯಾರು? ಯು ಆರ್ ಅ ಮಿಷನರಿ. ಎವ್ರಿ ಕ್ರಿಶ್ಚಿಯನ್ ಇಸ್ ಅ ಮಿಷನರಿ ಹಿಯರ್. ವಾಟ್ ಇಸ್ ದ ಮಿಷನ್? ಬಿಕಮ್ ಲೈಕ್ ಜೀಸಸ್. ಯೇಸುವಿನಂತೆ ಆಗೋದೇ ನನ್ನ ಮಿಷನ್. ಮತ್ತೆ ಬೇರೆಯವರಿಗೆ ಏನ್ ಮಾಡಬೇಕು? ಬೇರೆಯವರಿಗೂ ಸಹಾಯ ಮಾಡಬೇಕು. ಯೇಸುವಿನಂತೆ ಆಗ್ಲಿಕ್ಕೆ ಜೊತೆಯಲ್ಲಿರುವ ಎಲ್ಲರಿಗೂ, ಇತರರಿಗೂ ಸಹಾಯ ಮಾಡಬೇಕು. ದಟ್ ಈಸ್ ಯುವರ್ ಮಿಷನ್. ಈ ಕೆಲಸವನ್ನು ನಾವು ಮಾಡದೇ ಇದ್ರೆ ಜೀವನ ಹಾಳಾಗೋಯ್ತು. ಯು ಆರ್ ಗೋಯಿಂಗ್ ಅಗೇನ್ಸ್ಟ್ ದ ವಿಲ್ ಆಫ್ ಗಾಡ್. ಯು ಆರ್ ಗೋಯಿಂಗ್ ಅಗೇನ್ಸ್ಟ್ ದ ಮ್ಯಾಂಡೇಟ್ ಆಫ್ ಗಾಡ್. ಯು ಆರ್ ಗೋಯಿಂಗ್ ಅಗೇನ್ಸ್ಟ್ ದ ಬ್ಲೂ ಪ್ರಿಂಟ್ ಆರ್ ದ ಪ್ಲಾನ್ ಆಫ್ ಗಾಡ್. ಒಬ್ಬ ಕ್ರೈಸ್ತ ವಿಶ್ವಾಸಿಯಾಗಿ ನೀನು ಇದನ್ನು ಮಾಡದೇ ಇದ್ರೆ ಏನಾಗುತ್ತೆ ಕೇಳಿದ್ರೆ, ನೀನ್ ದೇವರ ಇಚ್ಛೆಗೆ ವಿರುದ್ಧ ಹೋಗ್ತಾ ಇದೆಯಾ, ದೇವರ ಬ್ಲೂ ಪ್ರಿಂಟ್ಗೆ ವಿರುದ್ಧವಾಗಿ ಹೋಗ್ತಾ ಇದೆಯಾ, ದೇವರ ಯೋಜನೆಗೆ ವಿರುದ್ಧವಾಗಿ ಹೋಗ್ತಾ ಇದೆಯಾ. ದಟ್ ಮೀನ್ಸ್ ಅಲ್ಟಿಮೇಟ್ಲಿ ಯು ಆರ್ ಫಾಲೋಯಿಂಗ್ ದ ಡೆವಿಲ್. ನೀನು ಸೈತಾನನ್ನ ಫಾಲೋ ಮಾಡ್ತಾ ಇದೀಯಾ. ಈ ಹೆಸರು ಯೇಸುದು ಇರುತ್ತೆ, ಬಾರ್ನ್ ಅಗೇನ್ ಆಗಿರ್ತೀಯ, ಬ್ಯಾಪ್ಟಿಸಮ್ ಆಗಿರುತ್ತೆ, ಕ್ರೈಸ್ತ ವಿಶ್ವಾಸಿನೇ, ಬಟ್ ಯು ಆರ್ ಫಾಲೋಯಿಂಗ್ ದ ಡೆವಿಲ್. ಆದ್ರಿಂದ ವಿ ಮಸ್ಟ್ ಗೆಟ್ ದ ಇನ್ಸ್ಟ್ರಕ್ಷನ್ ಫ್ರಮ್ ದ ಮಾಸ್ಟರ್. ದೇವರಿಂದ ನಾವು ಇನ್ಸ್ಟ್ರಕ್ಷನ್ ಪಡಿಬೇಕು. ದೇವರ ಇನ್ಸ್ಟಿಟ್ಯೂಷನ್ ಮುಖಾಂತರ, ಪ್ರಾರ್ಥನೆ ಮುಖಾಂತರ ಇದನ್ನ ಪಡ್ಕೋಬೇಕು. ಹಾಗೆ ಪಡ್ಕೊಂಡಾಗ ನಮಗಿದು ಸಾಧ್ಯ ಆಗುತ್ತೆ. ಯಾವುದು? 3:5 ಓದಿದ್ರಲ್ಲ, ಏನ್ ಓದಿದ್ರಿ? ನಿನ್ನ ಸ್ವಂತ ಬುದ್ಧಿಯನ್ನೇ, ಡು ನಾಟ್ ರಿಲೈ ಆನ್ ಯುವರ್ ಓನ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ಇನ್ಸೈಟ್ಸ್. ಪೂರ್ಣ ಮನಸ್ಸಿನಿಂದ ಸರ್ವೇಶ್ವರನಲ್ಲಿ ನಂಬಿಕೆ ಇಡು. ನಮ್ಗೆ ಈಗ ನಂಬಿಕೆ ಇದೆಯಾ ಕೇಳಿದ್ರೆ ನೀವೆಲ್ಲರೂ ಹೇಳ್ತೀರಿ ನಮ್ಗೆ ನಂಬಿಕೆ ಇದೆ, ಅದಕ್ಕೆ ನಾವು ಬಂದಿರೋದು ಅಂತ. ಈ ಬಂದಿರುವ ಹೋಗಿರುವ ನಂಬಿಕೆ ಎಲ್ಲ ಬೇಕಾಗಿಲ್ಲ, ಅದೆಲ್ಲ ಬೇಕಾಗಿರೋದು. ಆರ್ ಯು ಏಬಲ್ ಟು ವರ್ಕ್ ಇನ್ ದಿಸ್ ಮಿಷನ್ ಫೀಲ್ಡ್ ಅಕಾರ್ಡಿಂಗ್ ಟು ದ ಪ್ಲಾನ್ ಆಫ್ ದ ಲಾರ್ಡ್? ಈ ಮಿಷನ್ ಫೀಲ್ಡ್ ಅಲ್ಲಿ ದೇವರ ಪ್ಲಾನ್ ಪ್ರಕಾರ ಕೆಲಸ ಮಾಡಲಿಕ್ಕೆ ಆಗ್ತಾ ಇದೆಯಾ? ಪ್ರೇಯರಿಗೆ ಬಂದೆ ಹೋದೆ, ಧ್ಯಾನಕ್ಕೆ ಬಂದೆ ಹೋದೆ, ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿನಲ್ಲಿ ಇದ್ದೆ, ಪ್ರೀಚ್ ಮಾಡಿದೆ, ಹಾಡದೆ, ಕುಣಿದೆ, ಡ್ಯಾನ್ಸ್ ಮಾಡಿದೆ, ಸ್ಕಿಟ್ ಮಾಡಿದೆ, ಇವೆಲ್ಲ ಡ್ರಾಮಾ ಕಂಪ್ನಿ ಸ್ಟಾಪ್ ಮಾಡಿ. ಅದೆಲ್ಲ ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿ, ಕರಿಸ್ಮ್ಯಾಟಿಕ್ ಪ್ರೇಯರಲ್ಲಿ ಓಕೆ ಫೈನ್, ಜನಕ್ಕೆ ಖುಷಿ ಆಗುತ್ತೆ, 4 ಜನ ಸಿಗ್ತಾರೆ, ಪರಿಚಯ ಆಗ್ತಾರೆ, ಒಳ್ಳೆ ಊಟ ಮಾಡ್ಕೊಂಡು ಅಲ್ಲಿ ಇಲ್ಲಿ ಸುತ್ಕೊಂಡು ಇರ್ಬೋದು. ನಾವು ಹೀಗೆ ಬರ್ತ್ಡೇ ಮಾಡ್ಕೊಂಡು, ಕೇಕ್ ಕಟ್ ಮಾಡ್ಕೊಂಡು, ಬರ್ತ್ಡೇ ಹೆಸರಲ್ಲಿ ಒಂದು ಊಟ, ಆ ಫಂಕ್ಷನ್ ಅಲ್ಲಿ ಒಂದು ಊಟ, ಒಂದು ಪ್ರಾರ್ಥನೆ ಮಾಡಿದ್ರೆ ಸಾಕು, ಕಣ್ಣು ಮುಚ್ಕೊಂಡು ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್, ಇದೆಲ್ಲ ಮಾಡೋದು ತುಂಬಾ ಸುಲಭ. ಆಮೇಲೆ ಒಂದು ಸ್ವಲ್ಪ ವಾಕ್ಯ, ಜನಕ್ಕೆ ಖುಷಿ ಆಗುತ್ತೆ, ಖುಷಿಯಿಂದ ಊಟ ಕೊಡ್ತಾರೆ, ಕಾಣಿಕೆ ಕೊಡ್ತಾರೆ, ಪಾಕೆಟ್ಗೆ ದುಡ್ಡು ಹಾಕೊಂಡು ಊಟ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಗಾಡಿ ಹತ್ಕೊಂಡು. ಗಾಡಿ ಇಲ್ಲ ಅಂದ್ರೆ ನೋಡ್ಬಿಟ್ಟು ನಮ್ದೊಂದು ಗಾಡಿ ತಗೊಂಡು ಗಾಡಿನೂ ಕೊಡ್ತಾ ಇರ್ಬೇಕಾದ್ರೆ. ಇದು ಯಾವ ಮಿಷನರಿ ಇದಲ್ಲ. ಮೇಲಿಂದ ಬರೋ ಇನ್ಸ್ಟ್ರಕ್ಷನ್ ತಗೋಬೇಕು, ಆ ಇನ್ಸ್ಟ್ರಕ್ಷನ್ ಪ್ರಕಾರ ಬದುಕಬೇಕು. ಅದೇ ಮಿಷನ್ ಕೆಲಸ ಮಾಡೋದು ಅಂದ್ರೆ. ಅವ್ರು ಹಾಡ್ತಾ ಇದ್ದಾರೆ, ಚೆನ್ನಾಗಿ ಜನ ಜಾಸ್ತಿ ಸೇರ್ತಾ ಇದ್ದಾರೆ, ನಾವು ಚೆನ್ನಾಗಿ ಇನ್ನು ಟೆಂಟ್ ಚೆನ್ನಾಗಿ ಕಟ್ಬಿಟ್ಟು, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕ್ಬಿಟ್ಟು ಜಾಸ್ತಿ ಜನ ಸೇರಿಸಿ ಏನೋ ಮಾಡೋಣ, ಅದಲ್ಲ. ಅದು ಮಿಷನ್ ಕೆಲಸ ಅಲ್ಲ, ಅದು ನಿನ್ ಕೆಲಸ. ದಟ್ ಈಸ್ ಯುವರ್ ಜಾಬ್, ಯು ಆರ್ ಡೂಯಿಂಗ್ ಯುವರ್ ಡ್ಯೂಟಿ. ವಾಕ್ಯ ಏನ್ ಹೇಳುತ್ತೆ? ನಿನ್ನ ಸ್ವಂತ ಬುದ್ಧಿಯನ್ನು ಆಶ್ರಯಿಸಬೇಡ. ಯು ಆರ್ ಕ್ರಿಯೇಟೆಡ್ ಟು ಡಿಪೆಂಡ್ ಓನ್ಲಿ ಆನ್ ಗಾಡ್. Initially, God created man and woman in that way. They should not depend on their self. They should depend on God for everything. That is how God designed them. ದೇವರು ಮನುಷ್ಯನ ಆದಿಯಲ್ಲಿ ಡಿಸೈನ್ ಮಾಡಿದ್ ಯಾವ ರೀತಿ, ಅರ್ಥ ಆಗ್ತಾ ಇದೆಯಾ? ಸ್ವಲ್ಪ ಮಟ್ಟಿಗಾದ್ರು, ಪೂರ್ತಿ ಅಂತೂ ಹೋಗದೆ ಇದ್ರು ಸ್ವಲ್ಪ ಸ್ವಲ್ಪ ಹೋಗ್ತಾ ಇದೆಯಾ? ಸಾಕು. ಓಕೆ. ದೇವರು ಮನುಷ್ಯನನ್ನ ಆದಿಯಲ್ಲಿ ಸೃಷ್ಟಿ ಮಾಡಿದೆ ಗೊತ್ತಾ? ಮನುಷ್ಯ ಸ್ವಂತ ಬುದ್ಧಿಯಿಂದ ಬದುಕಬಾರದು, ಸ್ವಾರ್ಥದಿಂದ ಅಲ್ಲ. ದೇವರಿಗೆ ಗೊತ್ತು ಬದುಕಿದ್ರೆ ಅವನು ಹಾಳು ಮಾಡ್ಕೊಳ್ತಾನ ಲೈಫ್ ಅಂತ. ಅದರಿಂದ ದೇವರು ಅವನನ್ನ ಏನ್ ಮಾಡಿದ್ರು ಅಂದ್ರೆ, ಸ್ವಂತ ಬುದ್ಧಿಯಿಂದ ಬದುಕೋದ್ ಬೇಡ, ಇವನು ಪೂರ್ತಿ ನನ್ನನ್ನು ಡಿಪೆಂಡ್ ಆಗಿ ಬದುಕಲಿ ಅಂತ ದೇವರು ಅವನನ್ನ ಆ ರೀತಿಯಲ್ಲಿ ಸೃಷ್ಟಿ ಮಾಡಿದ್ರು. ಪಿಶಾಚಿ ಯಾವುದೋ ಒಂದು ರೀತಿನಲ್ಲಿ ಕುತಂತ್ರ ತಿಳ್ಕೊಂಡು ಮನುಷ್ಯನ್ನ ಸೆಲ್ಫ್ ಡಿಪೆಂಡೆಂಟ್ ಮಾಡ್ತೀನಿ ನಾನು ಅಂತ ಅವನು ಹಠ ಮಾಡಿ ಕುತಂತ್ರ ಉಪಯೋಗಿಸಿ, ಈ ಹಣ್ಣು ತಿನ್ನು, ನಿಂಗೆ ಒಳ್ಳೇದಾದ್ರು ಕೆಟ್ಟದಾದ್ರು ಗೊತ್ತಾಗ್ಬಿಡುತ್ತೆ. ತಿಂದ, ಪಿಶಾಚಿ ಹೇಳ್ದಂಗೆ ಆಯ್ತು, ಅವನಿಗೆ ಗೊತ್ತಾಯ್ತು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ. ಅಯ್ಯೋ ಬಟ್ಟೆ ಇಲ್ಲ, ಕೆಟ್ಟದು,
ನಾಚಿಕೆ ಆಗ್ತಾ ಇದೆ. ಈಗ ಒಳ್ಳೇದು ಯಾವುದು? ಬಟ್ಟೆ ತೊಟ್ಕೋಬೇಕು. ಅದಕ್ಕೆ ಬೇಗ ಬೇಗ ಅಂಜೂರದ ಎಲೆ ತಗೊಂಡ, ಹೊಲಿಗೆ ಮಾಡ್ಕೊಂಡ, ಒಂದೊಂದು ಸೇರಿಸ್ಕೊಂಡ, ಸುತ್ಕೊಂಡ. ದೇವ್ರು ಬಂದಾಗ ಅಯ್ಯೋ ದೇವ್ರು ಪರಿಶುದ್ಧರು ಗೊತ್ತಾಗ್ಬಿಡ್ತು ಅವನಿಗೆ, ನಾನು ಸರಿ ಇಲ್ಲ, ನಗ್ನನಾಗಿದ್ದೀನಿ. ಹಿಂದ್ಗಡೆ ಹೋಗಿ ಔತ್ಕೊಂಡ. ಏನಾಯ್ತು ಈಗ? ಸ್ವಂತ ಬುದ್ಧಿಯನ್ನು ಡಿಪೆಂಡ್ ಆದ್ರೆ ಇದೇ ಆಗೋದು. ಪ್ರಾರಂಭದಲ್ಲಿ ದೇವ್ರು ಸೃಷ್ಟಿ ಮಾಡಿದ ಆ ಥರ ಮಾಡಿರ್ಲಿಲ್ಲ. ಇನ್ಸ್ಟ್ರಕ್ಷನ್ ಏನ್ ಬರ್ತಾ ಇತ್ತು ಅದನ್ನ ಮಾತ್ರ ಮಾಡೋದಿತ್ತು. ಅದ್ರಿಗೆ ಫ್ಲಾಪ್ ಮಾಡ್ಬಿಟ್ನಲ್ಲ. ಈಗ ನಮ್ಮ ಸಿಸ್ಟಮ್ ಒಳಗಡೆ ಸೇರ್ಕೊಬಿಟ್ಟಿದೆ ಈಗ ಒಳ್ಳೇದು ಕೆಟ್ಟದೆಲ್ಲ. ಇದನ್ನ ಅಂಡನ್ ಮಾಡ್ಬೇಕೀಗ. ಇದನ್ನ ಅಂಡನ್ ಮಾಡ್ಬೇಕಾದ್ರೆ ಟ್ರೂತ್ ಬೇಕು, ಸತ್ಯದ ಅರಿವು ಬೇಕು, ಪರಿಶುದ್ಧಾತ್ಮರು ಬೇಕು, ಸತ್ಯವಾಕ್ಯದ ಉಪದೇಶಗಳು ಬೇಕು. ಸುಮ್ಮನೆ ಹೋಗಿ ಕತೆ ಕೇಳ್ಕೊಂಡು ಬಂದ್ರೆ ಆಗೋದಿಲ್ಲ. ಕರಿಸ್ಮ್ಯಾಟಿಕ್ ಧ್ಯಾನಕ್ಕೆ ಹೋಗಿ ಕುತ್ಕೊಂಡ್ ಬಂದ್ರೆ ಇದೆಲ್ಲ ವರ್ಕೌಟ್ ಆಗಲ್ಲ, 100% ವರ್ಕೌಟ್ ಆಗಲ್ಲ. ಮೈ ಮೇಲೆ ಇರೋ 4 ದೆವ್ವಗಳು ಹೋಗ್ಬೋದು, ಗಣಗಳು ಹೋಗ್ಬೋದು, ಅಷ್ಟೇ ಬಿಟ್ರೆ ನಿನಗೆ ಈ ಒಂದು ದೇವರ ಪುತ್ರನ ಅನುರೂಪಿ ಆಗುವ ಆ ಒಂದು ಒರಿಜಿನಾಲಿಟಿಗೆ ನಿನಗೆ ಬರ್ಲಿಕ್ಕೆ ಆಗೋದಿಲ್ಲ. ಯು ಮಸ್ಟ್ ಹಿಯರ್ ದ ಟ್ರೂ ರೆವಲೇಷನ್ ಆಫ್ ದ ಗಾಸ್ಪೆಲ್, ಗಾಡ್ಸ್ ವರ್ಡ್. ದೇವರ ವಾಕ್ಯದ ಸತ್ಯ ವಚನಗಳ ಪ್ರಕಟಣೆಗಳು ನಿನ್ನ ಹೃದಯದೊಳಗಡೆ ಕನ್ವಿನ್ಸ್ ಆಗ್ಬೇಕು, ಕಲಿಬೇಕು, ಸಮಯ ಕೊಡಬೇಕು. ಯು ಮಸ್ಟ್ ಓಪನ್ ಫಾರ್ ದ ಸ್ಪಿರಿಟ್ ಆಫ್ ಗಾಡ್. ಹೃದಯವನ್ನು ದೇವರ ಓಪನ್ ಮಾಡಿ ಕೊಡ್ಬೇಕು. ಯಾಕಂದ್ರೆ ಆಲ್ರೆಡಿ ಹಣ್ಣು ತಿಂದ್ಬಿಟ್ಟಿದ್ದೀವಿ. ಆ ಸಿಸ್ಟಮ್ ಆಲ್ರೆಡಿ ಇಟ್ಸ್ ವರ್ಕಿಂಗ್. ದಟ್ ಅಪೋಸಿಂಗ್ ಸಿಸ್ಟಮ್ ಈಸ್ ಆಲ್ರೆಡಿ ದೇರ್. ಇದು ನೀನು ಅಪೋಸ್ ಮಾಡೋದೇನು ಬೇಕಾಗಿಲ್ಲ ದೇವ್ರನ್ನ. ಆಲ್ರೆಡಿ ದಟ್ ಅಪೋಸಿಂಗ್ ಸಿಸ್ಟಮ್ ಈಸ್ ವರ್ಕಿಂಗ್ ಇನ್ ಯು. ದಟ್ ನಾಲೆಡ್ಜ್ ಆಫ್ ಗುಡ್ ಅಂಡ್ ಈವಿಲ್ ಇಸ್ ದೇರ್. ಇದು ಸರಿನಾ ಇವ್ರು ಹೇಳಿದ್ದು? ಈ ವಾಕ್ಯ ಯಾಕೆ ದೇವ್ರು ಹೀಗೆ ಹೇಳಿದ್ದಾರೆ? ದೇವ್ರನ್ನೇ ಕ್ವಶನ್ ಮಾಡ್ತೀವಿ. ಈಗ ದೇವ್ರ ವಾಕ್ಯನೇ ಕ್ವಶನ್ ಮಾಡ್ತೀವಿ. ದೇವರ ಕಾರ್ಯಗಳನ್ನ ಕ್ವಶನ್ ಮಾಡ್ತೀವಿ. ಎಷ್ಟೋ ಕ್ವಶನ್ಸ್ ಅಲ್ವಾ ನಮಗೆ. ಇವತ್ತು ಕ್ವಶನ್ ಬರೋದಿಲ್ವಾ? ದೇವ್ರು ಯಾಕೆ ಏದೇನ್ ತೋಟದಲ್ಲಿ ಆ ಹಣ್ಣಿಟ್ರು? ದೇವ್ರಿಗೆಲ್ಲ ಗೊತ್ತಿದ ಮೇಲೆ ಯಾಕೆ ಇದು ಮಾಡ್ಬೇಕಾಗಿತ್ತು? ದೇವ್ರು ಈ ಪಿಶಾಚಿನ ಯಾಕೆ ಒಳಗಡೆ ಸೇರಿಸಿದ್ರು? ಏದೇನ್ ತೋಟದೊಳಗಡೆ ಪಿಶಾಚಿ ಹೇಗೆ ಬಂದ? ಎಲ್ಲಾ ಪ್ರಶ್ನೆನೂ ಕೇಳ್ತಿದ್ದೆ ಅವರಿಗೆ. ಯಾಕಂದ್ರೆ ಹಣ್ಣು ತಿಂದ್ಬಿಟ್ಟಿದೀವಿ. ಹಣ್ಣು ತಿಂದಿದ್ರ ಪ್ರಭಾವ ನಾವು ಕ್ವಶನ್ ಆಗ್ತಾ ಇದೀವಿ. ನಮ್ಮ ಮೈಂಡ್ ವರ್ಕ್ ಆಗ್ತಾ ಇದೆ. ಈಗ ನೀವೆಷ್ಟೇ ವಾಕ್ಯ ಕೇಳಿ, ಆ ಕೇಳೋ ಟೈಮಲ್ಲಿ ಆ ವಾಕ್ಯ ಕೇಳೋ ವಿಷಯಕ್ಕೆ ಕನೆಕ್ಟ್ ಆಗಿರ್ತೀವಿ. ಇಲ್ಲಿಂದ ಹೊರಗೆ ಹೋದ ತಕ್ಷಣ ರೀಕನೆಕ್ಟ್ ಆಗ್ತೀವಿ. ರೀರೂಟ್ ಎಲ್ಲಿಗೆ? ನಮ್ಮ ಮೈಂಡಿಗೆ. ಒಳಿತು ಕೆಡಕಿನ ಅರಿವಿಗೆ ರೀರೂಟ್ ಆಗ್ತೀವಿ. ಇಟ್ಸ್ ವೆರಿ ಡೇಂಜರಸ್ ಯಾರ್. ಆತ್ಮದಲ್ಲಿ ಒಂದು ಜನ್ಮ ಪಡ್ಕೊಂಡು ಈ ಸತ್ಯದ ಅರಿವು ತಗೊಂಡವ್ರಿಗೆ ತುಂಬಾ ಕಷ್ಟ. ಏನೂ ಅರಿವಿಲ್ಲದೆ ಡಮ್ಮಿ ತರ ಇರ್ತಾರಲ್ಲ, ಅವ್ರಿಗೇನು ತೊಂದರೆ ಇಲ್ಲ, ಆರಾಮಾಗಿ ಡಮ್ಮಿ ಅಲ್ಲ, ಹೇಗೂ ಇರ್ಬೋದು. ಆದ್ರೆ ನಿತ್ಯ ಜೀವ ಅಂತೂ ಇಲ್ಲ. ನಿತ್ಯ ಜೀವ ಬೇಕಾ? ಈ ಹೋರಾಟಕ್ಕೆ ನೀನು ಇಳಿಲೇಬೇಕು. ಯು ಆರ್ ಎ ಮಿಷನರಿ. ಯು ಹ್ಯಾವ್ ಟು ರಿಮೈನ್ ಇನ್ ದ ಮಿಷನ್ ಫೀಲ್ಡ್. ಯು ಹ್ಯಾವ್ ಟು ಗೋ ಥ್ರೂ ದ ಸಫರಿಂಗ್ ಆಸ್ ಎ ಮಿಷನರಿ. ನೀನೊಬ್ಬ ಮಿಷನರಿ ಆಗಿ ಮಿಷನ್ ಫೀಲ್ಡ್ ಅಲ್ಲಿ ಇದ್ದು ಅದಕ್ಕೆ ಸಂಬಂಧಪಟ್ಟ ಸಫರಿಂಗ್ ಅಲ್ಲಿ ನೀನು ಹಾದು ಹೋಗಲೇಬೇಕು. ಫೈನಲಿ ಯು ವಿಲ್ ರೀಚ್ ದ ಡೆಸ್ಟಿನೇಷನ್. ಕೊನೆಯಲ್ಲಿ ನೀನು ಆ ಡೆಸ್ಟಿನೇಷನ್ಗೆ ಬಂದೇ ಬರ್ತೀಯ. ಗಾಡ್ ಈಸ್ ಫೇತ್ಫುಲ್. ಬಿಕಾಸ್ ಆಫ್ ಹಿಸ್ ಫೇತ್ಫುಲ್ನೆಸ್ ಅಂಡ್ ಲವ್ ಯು ವಿಲ್ ರೀಚ್ ದ ಡೆಸ್ಟಿನೇಷನ್. ಈಸ್ ನಾಟ್ ಎ ಪಾರ್ಷಿಯಲ್ ಗಾಡ್. ಅವ್ರ ಪಕ್ಷಪಾತಿ ಅಲ್ಲ, ಆ ಡೆಸ್ಟಿನೇಷನ್ಗೆ ತಲುಪಿಸ್ತಾರೆ. ಆದ್ರೆ ಪ್ರೊವೈಡೆಡ್ ಯು ಶುಡ್ ನಾಟ್ ರಿಲೈ ಆನ್ ಯುವರ್ ಓನ್ ಇನ್ಸೈಟ್. ನಿನ್ನ ಸ್ವಂತ ಬುದ್ಧಿಯನ್ನು ನೀನು ಆಶ್ರಯಿಸಿಕೊಂಡು ಇರಬೇಡ ಅಂತ ವಾಕ್ಯ ಹೇಳುತ್ತೆ. ಆದ್ರೆ ನಮ್ಮ ಮೈಂಡ್ ಅಷ್ಟು ಸುಲಭ ಇಲ್ಲ. ನೀವು ಅಂದ್ಕೊಂಡಾಗ ನಿಮ್ಮ ಮೈಂಡ್ ಇಲ್ಲ. ನೀವು ಅಂದ್ಕೋಬಹುದು ವಾಕ್ಯ ಎಲ್ಲ ಕೇಳಿಸ್ಕೊಳ್ಳೋವಾಗ ಇನ್ಮೇಲೆ ನಾನು ಪಾಸ್ ಆಗ್ತೀನಿ ಅಂತ. ನೀನು ಆಗ್ತೀನಿ ಅಂದಾಗಲೇ ಫೇಲ್ ಆಗಿರ್ತೀಯ, ಫ್ಲಾಪ್ ಆಗಿರ್ತೀಯ. ಸೊ ವಿ ನೀಡ್ ಟು ರಿಮೈನ್ ಹಂಬಲ್ ಅಂಡ್ ಗೆಟ್ ದ ಇನ್ಸ್ಟ್ರಕ್ಷನ್ ಆಲ್ವೇಸ್. ಯಾವಾಗ್ಲೂ ಯಾರೋ ಒತ್ತಾಯ ಮಾಡಿ ಪ್ರೇಯರ್ ಮಾಡಿ ಏನ್ ಪ್ರಯೋಜನ ಇಲ್ಲ. ನೀನ್ ಕೂತ್ಕೊಂಡ್ರೆ ನಿನಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಇನ್ನೊಬ್ರು ಕೂತ್ಕೊಂಡ್ರೆ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ದೇವ್ರು ಕೊಡ್ತಾನೆ ಇರ್ತಾರೆ ಇನ್ಸ್ಟ್ರಕ್ಷನ್ಸ್. ವಿ ಮಸ್ಟ್ ರಿಸೀವ್. ನಾವು ತಗೊಳ್ಳಿಕ್ಕೆ ತಯಾರಾಗಿರ್ಬೇಕು. ತಗೊಂಡ್ಮೇಲೆ ಎಕ್ಸಿಕ್ಯೂಟ್ ಮಾಡಬೇಕು. ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ನಮ್ಮೊಳಗಡೆ ಒಬ್ರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇದಾರಲ್ವಾ, ಹೋಲಿ ಸ್ಪಿರಿಟ್ ಇದ್ದಾರೆ. ಹಿ ವಿಲ್ ಹೆಲ್ಪ್ ಅಸ್. ಹಿ ಈಸ್ ದ ಹೆಲ್ಪರ್. Without that executive director, there is no direction at all. ನಮ್ಮನ್ನ ಈ
ಬಂದಿರ್ತಕ್ಕಂಥ ದೇವರಿಂದ ಬಂದಿರ್ತಕ್ಕಂಥ ಆಲೋಚನೆ ಪ್ರಕಾರ ನಮ್ಮನ್ನ ಡೈರೆಕ್ಟ್ ಮಾಡೋರು ಒಬ್ರು ಬೇಕಲ್ಲ. ಆಲೋಚನೆ ಬಂತು, ಈಗ ನಮ್ಮ ಮೈಂಡಿಗೆ ಬಂತು, ಈಗ ಒಳಗಡೆಯಿಂದ ಒಬ್ರು ಬೈಯೋರು ಬೇಕು. ಏಯ್ ಏಯ್ ಅಂತ ಹೇಳಿ ನಡ್ಸೋರ್ ಬೇಕೀಗ. ಅದು ಒಳಗಡೆ ಬಂದು ಇವ್ರು ಕುತ್ಕೊಬಿಟ್ಟಿದ್ದಾರೆ. ಈಗ ಇಷ್ಟೆಲ್ಲ ದೇವ್ರು ನಮಗೆ ಸಪ್ಲೈ ಮಾಡಿ ನಾವಿನ್ನು ಸ್ವರ್ಗಕ್ಕೆ ಸೇರ್ಲಿಲ್ಲ ಅಂದ್ರೆ ನಾವು ನರಕಕ್ಕೆ ಹೋಗ್ಲಿಕ್ಕೆ ನಾವೇ ಕಾರಣ. ನಮ್ಮ ಸ್ವಾರ್ಥ, ನಮ್ಮ ಫೂಲಿಶ್ನೆಸ್, ನಮ್ಮ ಅಹಂಕಾರ, ನಮ್ಮ ಹಠಮಾರಿತನ, ನಮ್ಮ ಅವಿಶ್ವಾಸನೇ ಕಾರಣ. ದೇವ್ರು ಯಾರನ್ನೂ ನರಕಕ್ಕೆ ಹಾಕಲ್ಲ. ಅದು ನೀನೇ ಹೋಗಿ ಸೆಟ್ಲ್ ಆಗೋದು. ಒಬ್ಬ ಕ್ರೈಸ್ತ ವಿಶ್ವಾಸಿ ಆದವನು ನರಕಕ್ಕೆ ಹೋಗ್ತಾನೆ ಅಂದ್ರೆ ಅವನೇ ಹೋಗೋದು. ದೇವ್ರು ಹಾಕೋದಲ್ಲ. ಯಾಕೆ ಅಂದ್ರೆ ನೀನು ದೇವರ ವಾಕ್ಯಕ್ಕೂ ಬೆಲೆ ಕೊಟ್ಟಿಲ್ಲ, ಪವಿತ್ರಾತ್ಮನಿಗೂ ಬೆಲೆ ಕೊಟ್ಟಿಲ್ಲ. ಪವಿತ್ರಾತ್ಮ ಒಳಗಡೆ ಇದ್ದಾರೆ, ಹೊರಗಡೆಯಿಂದ ಅವರು ಸಪ್ಲೈ ಮಾಡ್ತಾ ಇದ್ದಾರೆ ಹೆವನ್ಲಿ ಮಟೀರಿಯಲ್ಸ್. ಇದನ್ನ ತೆಗೆದುಕೊಂಡು ನಡೆಸ್ಲಿಕ್ಕೆ ಹೇಳ್ಕೊಡ್ಲಿಕ್ಕೆ ಒಬ್ರು ಒಳಗಡೆ ಇದ್ದಾರೆ. ನಾವು ಅದನ್ನ ನಡಿಲಿಕ್ಕೆ ತಯಾರಿಲ್ಲ ಅಂದ್ರೆ ನಾವ್ ಯಾರ ಮಾತು ಕೇಳ್ತಾ ಇದೀವಿ ಗೊತ್ತಾ? ಏದೇನ್ ತೋಟದಲ್ಲಿ ಒಬ್ಬ ಬಂದ್ ಹೇಳದ್ನಲ್ವಾ, ಈ ಹಣ್ಣು ತಿಂದ್ರೆ ನಿಂಗೆ ಕಣ್ಣು ಓಪನ್ ಆಗುತ್ತೆ ಅಂತ, ಅವನ್ ಮಾತು ಕೇಳ್ತಾ ಇದೀವಿ. ಸೊ ನಾವು ನಡೆಯುವಾಗ, ಹೆಜ್ಜೆ ಇಟ್ಟು ನಡೆಯುವಾಗ ಕೇರ್ಫುಲ್ ಆಗಿ ನಡಿಬೇಕು. 3ನೇ ಅಧ್ಯಾಯ 5ನೇ ವಾಕ್ಯ, ಟ್ರಸ್ಟ್ ಇನ್ ದ ಲಾರ್ಡ್ ವಿತ್ ಆಲ್ ಯುವರ್ ಹಾರ್ಟ್ ಅಂಡ್ ಡು ನಾಟ್ ರಿಲೈ ಆನ್ ಯುವರ್ ಓನ್ ಇನ್ಸೈಟ್. ನಿನ್ ಸ್ವಂತ ಬುದ್ಧಿನ ಯಾವತ್ತೂ ಯಾವುದಕ್ಕೂ ಡಿಪೆಂಡ್ ಆಗಿ ಹೋಗ್ಲೇಬೇಡ. ಒಳ್ಳೇದಂತ ಅನ್ಸಿದ್ರು ಮಾಡಬೇಡ. ಅಲ್ಲ, ಒಳ್ಳೇದ್ ಅನ್ಕೊಂಡು ಮಾಡಿದೆ, ನಿನಗೆ ಇನ್ಸ್ಟ್ರಕ್ಷನ್ ಬಂದಿದ್ಯಾ ಮಾಡ್ಲಿಕ್ಕೆ? ಅಲ್ಲ, ನೀರ್ ಬರುತ್ತೆ ಅನ್ಕೊಂಡು ಹೊಡೆದೆ, ನಿನಗೆ ಇನ್ಸ್ಟ್ರಕ್ಷನ್ ಇರೋದು ಹೊಡಿಲಿಕ್ಕ ಮಾತಾಡ್ಲಿಕ್ಕ? ಮೋಶೆ, ನಿನಗೆ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಬಂಡೆನ ಹೊಡಿ ಅಂತಾನ, ಬಂಡೆ ಹತ್ರ ಮಾತಾಡು ಅಂತಾನ? ಬಂಡೆ ಮುಂದೆ ನಿಂತ್ಕೊಂಡು ಮಾತಾಡು ಅಂತ ನಿನಗೆ ಇನ್ಸ್ಟ್ರಕ್ಷನ್ ಕೊಟ್ಟೆ. ನೀನೇನ್ ಮಾಡಿದೆ? ನನಗೆ ಹೊಡೆದ ಎಕ್ಸ್ಪೀರಿಯನ್ಸ್ ಇದೆ, ಅವತ್ತು ಹೊಡೆದಾಗ ಬಂದಿತ್ತು ಅಂತ ಎತ್ತಿ ಹೊಡೆದ್ಬಿಟ್ಟೆ. ಅನುಭವಿಸೀಗ. ಯು ಆರ್ ನಾಟ್ ಸಪೋಸ್ ಟು ಎಂಟರ್ ಇನ್ ಟು ದ ಪ್ರಾಮಿಸ್ ಲ್ಯಾಂಡ್. ಸಾರಿ ಮೋಸಸ್. ಇದೆಲ್ಲ ನಮಗೋಸ್ಕರ ಇಟ್ಟಿರೋದು ದೇವರು. ಫಾಲೋ ದ ಇನ್ಸ್ಟ್ರಕ್ಷನ್. ಒಳ್ಳೇದನ್ಸಿದ್ ಮಾಡಬೇಡಿ. ನಿಮ್ಗೆ ಒಳ್ಳೇದನ್ಸಿದ್ದೆಲ್ಲ ಮಾಡ್ಬೇಕಾಗಿರೋದು. ಇನ್ಸ್ಟ್ರಕ್ಷನ್ ಏನ್ ಕೊಡ್ತಾರೋ ಅದು ಮಾಡ್ಬೇಕು. ಡೌಟ್ ಏನ್ ಬೇಕಾಗಿಲ್ಲ ಸಂತ್ಯಾಕ, ಇನ್ಸ್ಟ್ರಕ್ಷನ್ ಒಳ್ಳೇದೇ ಕೊಡ್ತಾರೆ. ಆಲ್ ಗುಡ್ ಅಂಡ್ ಪರ್ಫೆಕ್ಟ್. ಅಲ್ಲಿಂದ ಬರೋದು ಗುಡ್ ಆಗಿರುತ್ತೆ, ಪರ್ಫೆಕ್ಟ್ ಆಗಿರುತ್ತೆ. ನಮ್ಮ ಮೈಂಡಿಗೆ ಬ್ಯಾಡ್ ಅನ್ನಿಸ್ಬೋದು ಅಷ್ಟೇನೆ. ನಮ್ಮ ಮೈಂಡಿಗೆ ಕೆಲವೊಮ್ಮೆ ಬ್ಯಾಡ್ ತರ ಅನ್ನಿಸಬಹುದು. ಬೆಸ್ಟ್ ಎಕ್ಸಾಂಪಲ್, ಯೇಸು ಸ್ವಾಮಿ ಪೇತ್ರನ ಅಪಾಯಿಂಟ್ ಮಾಡಿದ ಮೇಲೆ, ಸಭಾ ಸ್ತಂಭ ನೀನು, ನಾನು ಕಟ್ಟುವ ಸಭೆಗೆ ಒಂದು ಒಳ್ಳೆ ಪಿಲ್ಲರ್ ನೀನು ನಡೆಸ್ಬೇಕು ಸಭೆನ ಬದುಕಿರೋ ತನಕ. ಅದಾದ್ಮೇಲೆ ಬಾಕಿದವ್ರು ನಡೆಸ್ಕೊಂಡು ಹೋಗ್ತಾರೆ ಅಂತ ಅಪಾಯಿಂಟ್ ಮಾಡಿ ಸ್ವಲ್ಪ ಹೊತ್ತಾದ್ಮೇಲೆ ಯೇಸು ಹೇಳ್ತಾರೆ, ನಾನು ಸಾಯ್ತೀನಿ, ನನ್ನನ್ನು ಹೊಡಿತಾರೆ, ನಾನು ಯಾತನೆ ಅನುಭವಿಸ್ಬೇಕು, ನಾನು ಸಾಯ್ಬೇಕು, ನಾನು ಬಹಿಷ್ಕೃತನಾಗಿ ಸಾಯ್ತೀನಿ, 3ನೇ ದಿನ ಪುನರುತ್ಥಾನನಾಗ್ತೀನಿ. ಆಗ ಪೇತ್ರ ಹೇಳ್ತಾನೆ, ಸ್ವಾಮಿ, ಅದೆಂದಿಗೂ ನಿನಗೆ ಸಂಭವಿಸಬಾರದು, ನಿನಗೆ ಒಳ್ಳೇದಾಗ್ಬೇಕು. ಯೇಸು ಸ್ವಾಮಿ ಸಾಯೋದು ಒಳ್ಳೇದೋ ಕೆಟ್ಟದೋ? ಪೇತ್ರನಿಗೆ ಆ ಟೈಮಲ್ಲಿ ಒಳ್ಳೇದನ್ನಿಸ್ತೋ ಕೆಟ್ಟದನ್ನಿಸ್ತೋ? ಕೆಟ್ಟದನ್ನಿಸ್ತೋ. ಇಷ್ಟು ಜನಕ್ಕೆ ಒಳ್ಳೇದ್ ಮಾಡ್ಕೊಂಡು, ಒಳ್ಳೆ ಬೋಧನೆ ಮಾಡ್ಕೊಂಡು, ಡೈಲಿ ಒಳ್ಳೆ ರೀತಿ ಬದುಕ್ತಾ ಇದ್ ಮನುಷ್ಯ ನಾನು ಸತ್ತೋಗ್ತೀನಿ ಅಂದ್ರೆ, ನೀವೇ ಪೇತ್ರನ ಸ್ಥಾನದಲ್ಲಿ ಇದ್ರೆ ಏನ್ ಹೇಳ್ತಾ ಇದ್ರಿ? ನಾನಂತೂ ಬಿಡಲ್ಲ ನಿನ್ ಸಾಯಕ್ಕೆ, ನಾನು ಬೇಕಾದ್ರೆ ನಿನ್ಗೋಸ್ಕರ ಸಾಯ್ತೀನಿ, ನೀನ್ ಸಾಯ್ಬಾರ್ದು. ನಾನ್ ಇದ್ ಬಿಟ್ಟು ಇವತ್ತಿನ ತನಕ ಯಾರನ್ನೂ ಸತ್ತವ್ರ ನೆಪ್ಸಿಲ್ಲ, ಕುಷ್ಠರೋಗಿನ ಮುಟ್ಟಿ ಗುಣಪಡಿಸಿಲ್ಲ, ಒಂದ್ ಅದ್ಭುತ ಮಾಡಿಲ್ಲ. ನಿನ್ ಕೈಲಿ ಇದೆಲ್ಲ ಆಗ್ತಾ ಇದೆ, ನಿನ್ನಿಂದ ಸುಮಾರು ಜನಕ್ಕೆ ಒಳ್ಳೇದಾಗತ್ತೆ, ಆದ್ರಿಂದ ನಾನ್ ಬೇಕಾದ್ರೆ ಹೋಗ್ಬಿಡ್ತೀನಿ, ನೀನ್ ಸಾಯ್ಬಾರ್ದು. ಯೇಸುಸ್ವಾಮಿ ಪೇತ್ರನ ಕರೆದ್ಬಿಟ್ಟು ಏನ್ ಹೇಳಿದ್ರು? ಸೈತಾನನೇ, ತೋಲಗಿಲ್ಲಿಂದ. ನಿನ್ನ ಈ ಆಲೋಚನೆ ನೋಡ್ಲಿಕ್ಕೆ ಒಳ್ಳೇದೆ, ಆದ್ರೆ ಇದು ಎಲ್ಲಿಂದ? ಮನುಷ್ಯರಿಂದ ಹೊರತು ದೇವರಿಂದ ಬಂದಿದ್ದಲ್ಲ. ದೇವರಿಂದ ಬಂದಿದ್ದೇನು? ಸಾಯ್ಬೇಕು, ಯೇಸು ಸಾಯ್ಬೇಕು. ಮನುಷ್ಯರದೇನು? ಸಾಯ್ಬಾರ್ದು. ಒಳ್ಳೆ ಮನುಷ್ಯ ಸಾಯ್ಬಾರ್ದು. ಕೆಲವು ಟೈಮ್ ನಾವು ಹೇಳ್ತೀವಲ್ಲ, ಇಂಥವ್ರು ಸಾಯ್ಬಾರ್ದಾಗಿತ್ತು ನೋಡು, ಅವ್ರು ಸಾಯ್ಬೇಕಾಗಿತ್ತು, ಇವ್ರು ಸತ್ತೋಗ್ಬಿಡಿ. ದೇವ್ರಿಗೆ ಕಣ್ಣಿಲ್ಲ, ದೇವ್ರಿಗೆ ಕರುಣೆನೇ ಇಲ್ಲ. ಇವನ್ನ ಉಳಿಸಿದ್ರು ಅವನ್ನ ಸಾಯಿಸಿದ್ರು. ಎಂತ ದೇವರು? ನಮ್ ಲೆಕ್ಕ
ಅವನು ಒಳ್ಳೆಯವನು ಸತ್ತ, ಅವನು ದೇವ್ ಮೇ ಬಿ ನಮ್ಮೊಂದು ಥಿಂಕಿಂಗ್ ಹೇಳ್ತಾರೆ. ನಂದು ಉದಾಹರಣೆ, ಅವನು ಒಳ್ಳೆಯವನಾಗಿದ್ದವನು ಅವನು ನೀನು ಒಂದು ದಿವಸ ಉಳಿಸಿದ್ರೆ ನಾಳೆ ದಿವಸ ಕೆಟ್ಟವನಾಗಿ ನರ್ಕಕ್ಕೆ ಹೋಗೋ ಚಾನ್ಸ್ ಇತ್ತೇನು. ಅದಕ್ಕೆ ಅವನ್ನ ಹಾಗೆ ಕರ್ಕೊಬಿಟ್ರು. ಯಾಕಂದ್ರೆ ಅವನು ನಾಳೆ ದೇವ್ರಿಗೆ ಗೊತ್ತಲ್ಲ, ನಾಳೆಗೆ ಇವನ್ನ ಬಿಟ್ರೆ ಇವನು ಔಟ್ ಆಗ್ತಾನೆ, ಟ್ರ್ಯಾಕಿಂದ ಹೊರಗೆ ಹೋಗ್ತಾನೆ. ಆದ್ರಿಂದ ಮತ್ತೆ ಹಿಡಿಯಕ್ಕೆ ಇವನು ಯಾವತ್ತೂ ಆಗೋದಿಲ್ಲ. ಆದ್ರಿಂದ ಇವನ ನಿತ್ಯ ನಾಶ ಆಗೋದ್ಕಿಂತ ಈ ಭೂಮಿಯಲ್ಲಿ ಇವತ್ತೆ ಇವನ್ ಎಂಡ್ ಮಾಡಿಬಿಟ್ರೆ ಸೇಫ್ ಆಗಿ ಅಲ್ಲಿ ಸೇರ್ಕೋತಾನೆ ನನ್ನ ಹತ್ರ ಅಂತ ದೇವ್ರು ಕರ್ಕೊಂಡ್ರು. ನಮಗೆ ಈ ಬುದ್ಧಿಗೆ ಅರ್ಥ ಆಗ್ಬೇಕಲ್ಲ. ನಾನು ಉದಾಹರಣೆ ಹೇಳಿದ್ದು ನನ್ನ ಮೈಂಡ್ ಪ್ರಕಾರ, ಎಕ್ಸಾಂಪಲ್ ನಿಮ್ಮ ಮೈಂಡಿಗೆ ಅರ್ಥ ಆಗ್ಲಿಕ್ಕೆ. ಅರ್ಥ ಆಗ್ತಿದ್ಯಾ? ನೀವ್ ಯೋಚನೆ ಮಾಡೋದೇನು, ಅಯ್ಯೋ ಕರ್ಕೊಬಿಟ್ರಲ್ಲ, ಕರುಣೆನೇ ಇಲ್ಲ, ಇವನ್ ಕುಡ್ಕೊಂಡು 24 ಗಂಟೆ ಗಲಾಟೆ ಮಾಡ್ಕೊಂಡು ರೋಡಿಸಮ್ ಮಾಡ್ಕೊಂಡಿರ್ತಾನೆ, ಇವನ್ನ ಬಿಟ್ಬಿಟ್ಟಿದ್ದಾರೆ ದೇವರು. ಅವನು ಒಳ್ಳೆ ಮನುಷ್ಯನ ಎತ್ಕೊಬಿಟ್ರು ಅಂತ ಹೇಳಿ, ತುಂಬಾ ಒಳ್ಳೆಯವನ್ನ. ಇವನ್ನ ಯಾಕೆ ಬಿಟ್ಟಿದ್ದಾರೆ ಅಂದ್ರೆ ಇವನು ದೇವ್ರಿಗೆ ಬೇಕು. ಇವತ್ತೇ ಇವನ್ನ ಎತ್ಕೊಬಿಟ್ರೆ ಇವ್ನ ನರ್ಕದಲ್ಲಿ ಹಾಕ್ಬೇಕಾಗತ್ತೆ. ಆದ್ರಿಂದ ಇವನ್ನ ಯಾಕೆ ಬಿಟ್ಟಿದ್ದಾರೆ ಅಂದ್ರೆ ಇವನು ಶುಭ ಸಂದೇಶ ಕೇಳಿ ಮಾನಸಾಂತರ ಪಟ್ಟು ನಿತ್ಯ ಜೀವ ಪಡ್ಕೊಳ್ಳಿಕ್ಕೆ ಇವನ್ ಇನ್ನು ಉಳಿಸಿದ್ದಾರೆ. ಅದಕ್ಕೆ ಕೆಟ್ಟವ್ರನ್ನ ದೇವ್ರು ಉಳಿಸಿರೋದು. ದೇವ್ರು ಕೆಟ್ಟವರಿಗೂ ಒಳ್ಳೆ ದೇವ್ರೆ, ಒಳ್ಳೆಯವರಿಗೂ ಒಳ್ಳೆ ದೇವ್ರೆ. ಗಾಡ್ ಈಸ್ ಗುಡ್ ಫಾರ್ ಆಲ್ ದ ಪೀಪಲ್. ನಾವು ಅಂದ್ಕೊಳ್ತೀವಿ ನಮ್ಮ ಸ್ವಾರ್ಥ ಬುದ್ಧಿ, ನಮ್ಮ ಒಳಿತು ಕೆಡಕಿನ ಜ್ಞಾನ ವರ್ಕ್ ಆಗುತ್ತಲ್ವಾ. ಏದೇನ್ ತೋಟದಲ್ಲಿ ತಿಂದ ಹಣ್ಣು ಎಲ್ಲಿ ಇವತ್ತು ವರ್ಕ್ ಆಗ್ತಾ ಇದೆ ನಮ್ಮಲ್ಲಿ. ಏನ್ ದೇವ್ರಪ್ಪ ಯಾಕೆ ಹಿಂಗ್ ಮಾಡ್ಬಿಟ್ರು? ಆದ್ರಿಂದ ಸ್ವಂತ ಬುದ್ಧಿಯಲ್ಲಿ ಯೋಚನೆ ಮಾಡಬೇಡ. 6ನೇ ವಾಕ್ಯ ಏನ್ ಹೇಳುತ್ತೆ? ಇನ್ ಆಲ್ ಯುವರ್ ವೇಸ್ ಅಕ್ನಾಲೆಡ್ಜ್ ಹಿಮ್ ಇನ್ ಆಲ್ ಯುವರ್ ವೇಸ್. ನಿನ್ನ ನಡತೆಯಲ್ಲೆಲ್ಲ ದೇವರನ್ನ ಗುರುತಿಸು, ನಿವೇದಿಸು, ಗುರುತಿಸು. ಅಂದ್ರೆ ಹೇಗೆ ನಿವೇದಿಸ್ತೀಯ, ಹೇಗೆ ಗುರುತಿಸ್ತೀಯ? ಎಲ್ಲದಕ್ಕೂ ಸ್ತೋತ್ರ ಹೇಳು, ಬೇರೆ ಏನು ಹೇಳ್ಬೇಡ. ಪ್ರತಿಯೊಂದಕ್ಕೂ ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಲ್ಲೆಲೂಯ. ನಿನ್ನ ಲೆಕ್ಕದಲ್ಲಿ ಒಳ್ಳೆದಾದ್ರೂ ಪ್ರೈಸ್ ಲಾರ್ಡ್, ನಿನ್ನ ಲೆಕ್ಕದಲ್ಲಿ ಕೆಟ್ಟದಾದ್ರೂ ಪ್ರೈಸ್ ಲಾರ್ಡ್. ಬಿಕಾಸ್ ದೇವರಿಗೆ ಒಂದು ಲೆಕ್ಕಾಚಾರ ಇರುತ್ತೆ, ಅದ್ ನಿನಗೆ ಗೊತ್ತಾಗಲ್ಲ. ಆದ್ರಿಂದ ಎಲ್ಲದಕ್ಕೂ ಸ್ತೋತ್ರ ಹೇಳ್ತಾ ಇರು. ಅಕ್ನಾಲೆಡ್ಜ್ ಹಿಮ್ ಇನ್ ಎವ್ರಿಥಿಂಗ್ ಯು ಡೂ. ನೀನು ಮಾಡೋ ಪ್ರತಿ ಒಂದಕ್ಕೂ, ನಿನ್ನ ಜೀವಿತದಲ್ಲಿ ಸಂಭವಿಸುವ ಪ್ರತಿ ಒಂದಕ್ಕೂ ದೇವರಿಗೆ ಸ್ತೋತ್ರ ಮಾಡ್ತಾ ಇರು. ದೇವರು ಒಳ್ಳೆಯವರಂತಾನೆ ಗುರುತಿಸು. ಅಕ್ನಾಲೆಡ್ಜ್ ಹಿಮ್ ಆಸ್ ಗುಡ್, ಆಸ್ ಯುವರ್ ಲಾರ್ಡ್. ಅವರೇ ನಿನ್ನ ಪ್ರಭು ಎಂದು ಗುರುತಿಸು. ಅವರು ಒಳ್ಳೆಯವರು ಅಂತಾನೆ ಗುರುತಿಸು. ಈಸ್ ಆಲ್ ಮೈಟಿ. ಅಕ್ನಾಲೆಡ್ಜ್ ಹಿಮ್ ದಟ್ ಹಿ ಈಸ್ ಆಲ್ ಮೈಟಿ, ಹಿ ಈಸ್ ಗುಡ್. ಅಕ್ನಾಲೆಡ್ಜ್ ಹಿಮ್ ದಟ್ ಹಿ ಈಸ್ ಮೈ ಡ್ಯಾಡಿ, ಹಿ ಈಸ್ ಮೈ ಫಾದರ್. ದೇವರು ನನ್ನ ತಂದೆ ಎಂದು ಗುರುತಿಸು. ದೇವರು ನನ್ನ ರಕ್ಷಕ ಎಂದು ಗುರುತಿಸು. ಗಾಡ್ ಈಸ್ ಅಲೈವ್, ದೇವರು ಜೀವಂತವಾಗಿದ್ದಾರೆ ಎಂದು ಗುರುತಿಸು. ದೇವರು ನನ್ನನ್ನು ಗಮನಿಸ್ತಾ ಇದ್ದಾರೆ, ನನ್ನ ಜೊತೆಯಲ್ಲಿದ್ದಾರೆ, ಇಮ್ಯಾನ್ಯುಯಲ್ ಎಂದು ಗುರುತಿಸು. ಅಕ್ನಾಲೆಡ್ಜ್ ಹಿಮ್ ಇನ್ ಎವ್ರಿಥಿಂಗ್ ಯು ಡೂ, ಪ್ರತಿಯೊಂದರಲ್ಲೂ. ಆಗ ಪಾಪ ಮಾಡದೆ ಬದುಕ್ತೀಯ, ಸುಳ್ಳು ಹೇಳದೆ ಬದುಕ್ತೀಯ, ಮೋಸ ಮಾಡದೆ ಬದುಕ್ತೀಯ, ಕಳ್ತನ ಮಾಡದೆ ಬದುಕ್ತೀಯ, ವ್ಯಭಿಚಾರ ಮಾಡದೆ ಬದುಕ್ತೀಯ, ವಿಗ್ರಹಾರಾಧನೆ ಮಾಡದೆ ಬದುಕ್ತೀಯ, ಮಾಟ ಮಂತ್ರ ಮಾಡದೆ ಬದುಕ್ತೀಯ. ಯಾವಾಗ? ವೆನ್ ಯು ಅಕ್ನಾಲೆಡ್ಜ್ ಹಿಮ್ ಇನ್ ಎವ್ರಿಥಿಂಗ್ ಯು ಡೂ, ಯು ಕ್ಯಾನ್ ಲೀವ್ ಎ ಹೋಲಿ ಲೈಫ್, ಪ್ಲೀಸಿಂಗ್ ಲೈಫ್ ಟು ಗಾಡ್. ನಿನ್ನ ನಡತೆಯಲ್ಲೆಲ್ಲ ಆತನನ್ನು ನಿವೇದಿಸುವಾಗ ದೇವರ ದೃಷ್ಟಿಯಲ್ಲಿ ಪರಿಶುದ್ಧನಾಗಿ ಬದುಕಲಿಕ್ಕೆ ಆಗ್ತದೆ. ದೇವರಿಗೆ ಮೆಚ್ಚುಗೆಯಾದ ಒಂದು ಜೀವನವನ್ನು ಜೀವಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಾದ್ಮೇಲೆ ಏನ್ ಹೇಳ್ತಾರೆ? ಆಗ ಅಂಡ್ ಹಿ ವಿಲ್ ಮೇಕ್ ಸ್ಟ್ರೇಟ್ ಯುವರ್ ಪಾತ್ಸ್. ನಿನ್ನ ದಾರಿಯನ್ನ ಸರಾಗ ಮಾಡ್ತಾರೆ ದೇವರು. ದೇವರು ಸರಾಗ ಮಾಡ್ತಾರೆ. ನಿನ್ ದಾರಿನ ನೀನ್ ಸರಾಗ ಮಾಡ್ಲಿಕ್ಕೆ ಹೋದ್ರೆ ಅದು ಇನ್ನೇನೋ ಆಗಿರುತ್ತೆ. ನೀನ್ ದೇವರಾಗ್ಲಿಕ್ಕೆ ಹೋಗ್ಬೇಡ. ರಿಮೆಂಬರ್ ದಟ್ ಯು ಆರ್ ದ ಸರ್ವೆಂಟ್ ಆಫ್ ಗಾಡ್. ಗಾಡ್ ಈಸ್ ಯುವರ್ ಮಾಸ್ಟರ್, ಯು ಆರ್ ಹಿಸ್ ಸರ್ವೆಂಟ್. ಮರೆಬೇಡ, ನೀನ್ ಯಜಮಾನ ಅಲ್ಲ. ಯೆರೆಮೀಯ ಪ್ರವಾದಿ ಹೇಳಿದ ಹಾಗೆ, ಐ ಆಮ್ ದ ಕ್ಲೇ, ಯು ಆರ್ ದ ಪಾಟರ್. ನಾನು ಮಣ್ಣು, ನೀನು ಕುಂಬಾರ. ನಂದೇನು ಇಲ್ಲ ಇಲ್ಲಿ. ಅದೇ ಮೆಂಟಾಲಿಟಿಯಲ್ಲಿ ಕ್ರೈಸ್ತ ವಿಶ್ವಾಸಿಗಳಾದ ನಾವು ಬದುಕಬೇಕು. ಬೇರೆ ಜನರು ಬಿಟ್ಬಿಡಿ. ವಿಶ್ವಾಸಕ್ಕೆ ಬಂದಿರುವವರೇ, ಪರಿಶುದ್ಧಾತ್ಮನ ಮುದ್ರೆಯನ್ನ ಧರಿಸಿರುವವರೇ, ಹೊಸ ಜನ್ಮ ಪಡೆದಿರುವವರೇ, ಯು ಹ್ಯಾವ್ ಎ ಲಾರ್ಡ್. ನಿಮಗೊಬ್ಬರು ಪ್ರಭು ಇದ್ದಾರೆ, ನಿಮಗೊಬ್ಬರು ದೇವರಿದ್ದಾರೆ. ನಾವು ಯು ಕಮ್ ಅಂಡರ್ ದ ಲಾರ್ಡ್ಶಿಪ್ ಆಫ್ ಗಾಡ್. ಈಗ ದೇವರ ಪ್ರಭುತ್ವದಲ್ಲಿ ಆಡಳಿತದ ಕೆಳಗಡೆ ನಾವು ಬಂದ್ವಿ. ಆಡಳಿತಕ್ಕೆ ಅನುಗುಣವಾಗಿ ನಾವು ಬದುಕಿದ್ರೆ ಏನ್ ಲಾಭ ಇದೆ ಅಂದ್ರೆ, ಅವರು ನಮ್ಮ ಮಾರ್ಗವನ್ನ ಸರಾಗ ಮಾಡ್ತಾರೆ. ಹಿ ವಿಲ್ ಮೇಕ್ ಯುವರ್ ಪಾತ್ ಸ್ಟ್ರೇಟ್.
ಇದಕ್ಕಾಗಿ ಸ್ಪೆಷಲ್ ಪ್ರೇಯರ್ ನೀನೇನು ಮಾಡಬೇಡ. ಇದಕ್ಕಾಗಿ ಸ್ಪೆಷಲ್ ಫಾಸ್ಟಿಂಗ್ ಇಲ್ಲ, ಸ್ಪೆಷಲ್ ಪ್ರೇಯರ್ ಇಲ್ಲ. ಇನ್ಸ್ಟ್ರಕ್ಷನ್ ತಗೋ. ಡು ನಾಟ್ ರಿಲೈ ಆನ್ ಯುವರ್ ಓನ್ ಅಂಡರ್ಸ್ಟ್ಯಾಂಡಿಂಗ್. ನಿನ್ ಸ್ವಂತ ಬುದ್ಧಿನ ಆಶ್ರಯಿಸಿ ಬದುಕಬೇಡ. ಪೂರ್ಣ ಮನಸ್ಸಿನಿಂದ ಅವರಲ್ಲಿ ನಂಬಿಕೆ ಇಡು. ಅವರಲ್ಲಿ ನಂಬಿಕೆ ಇಡು ಅಂದ್ರೆ ಏನು ಇನ್ಸ್ಟ್ರಕ್ಷನ್ ಬರುತ್ತೋ ಅದನ್ನ ಮಾಡು, ಅದೇ ನಂಬಿಕೆ. ಫೇತ್ ವಿತೌಟ್ ಡೂಯಿಂಗ್ ಆರ್ ಆಕ್ಟಿಂಗ್ ಇಸ್ ಡೆಡ್. ಕ್ರಿಯೆ ಇಲ್ಲದ, ಕಾರ್ಯರೂಪದಲ್ಲಿ ಮಾಡದೇ ಇರುವ ವಿಶ್ವಾಸ ಸತ್ತ ವಿಶ್ವಾಸ. ಅವರೆಲ್ಲರೂ ಸತ್ತ ವಿಶ್ವಾಸಿಗಳೇ. ನೀವು ಬದುಕಿದ್ರು ಕೂಡ ಒಂದು ರೀತಿ ಸತ್ತ ವಿಶ್ವಾಸಿನೇ, ಬಟ್ ಯು ಆರ್ ಡೆಡ್ ಕ್ರಿಶ್ಚಿಯನ್. ಯಾಕೆ ಗೊತ್ತಾ? ಇನ್ಸ್ಟ್ರಕ್ಷನ್ ಪ್ರಕಾರ ಹೋಗ್ತಾ ಇಲ್ಲ ನೀನು. ಮೇಲಿನಿಂದ ಪ್ರಭು ಯಜಮಾನ ಕೊಡುವ ಆದೇಶದ ಪ್ರಕಾರ ನೀನು ಹೋಗ್ತಾ ಇಲ್ಲ ಅಂದ್ರೆ ಬಟ್ ವಿಶ್ವಾಸಿನೇ, ಆದ್ರೆ ಸತ್ತ ವಿಶ್ವಾಸಿ. ಸಮಾಧಿಗೆ ಇನ್ನೂ ಹೋಗಿಲ್ಲ, ಸ್ವಲ್ಪ ದಿವಸ ಆದ್ಮೇಲೆ ಹೋಗ್ಬೋದು ಟೈಮ್ ಬಂದಾಗ. ಅಲ್ಲಿವರೆಗೂ ಒಂದು ರೀತಿ ಸಮಾಧಿಯಲ್ಲಿ ಇರೋ ತರ ಮನೇಲಿ ಇರ್ತೀಯ ಅಷ್ಟೇನೆ. ಚರ್ಚಲ್ಲಿ ಇರ್ತೀಯ, ಮನೇಲಿ ಇರ್ತೀಯ, ಪ್ರೇಯರ್ ಗ್ರೂಪ್ ಅಲ್ಲಿ ಇರ್ತೀಯ, ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇರ್ತೀಯ. ಸ್ವಲ್ಪ ಹಲ್ಲೆಲೂಯಾ ಪ್ರೈಸ್ ಲಾರ್ಡ್ ಎಲ್ಲ ಬರುತ್ತೆ ಬಾಯಲ್ಲಿ. ಜನ ತಿಳ್ಕೊಳ್ತಾರೆ ಇವರು ಒರಿಜಿನಲ್ ಕ್ರಿಶ್ಚಿಯನ್ ಅಂತ. ಜನಕ್ಕೆ ಏನ್ ಗೊತ್ತಾಗುತ್ತೆ? ಅವರು ಇದೇ ಹಣ್ಣು ತಿಂದವರೇ ಅಲ್ವಾ. ಈ ಹಣ್ಣಿನ ರುಚಿ ಎಲ್ಲರಲ್ಲೂ ಇದೆ. ಈ ಹಣ್ಣಿನ ಬಗ್ಗೆ ಡೀಟೇಲ್ ಸ್ಟಡಿ ಮಾಡ್ಬೇಕು ಇನ್ನು ಸ್ವಲ್ಪ ಮುಂದಿನ ದಿವಸಗಳಲ್ಲಿ ನೋಡೋಣ. ಆವಾಗ ಸ್ವಲ್ಪ ನಮ್ಗೆ ಗೊತ್ತಾಗುತ್ತೆ, ಅಯ್ಯೋ ಎಷ್ಟು ಡೇಂಜರ್ ಈ ಹಣ್ಣು ತಿಂದಿದ್ದು ಅಂತ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರಿಗೆ ನಮ್ಮ ಜೀವನ ಯಾತ್ರಾ ಚಿಂತೆಯನ್ನ ಬಿಟ್ಟುಬಿಟ್ಟು ಸುಮ್ಮನೆ ಇದ್ದು ಬಿಟ್ರೆ ಅವ್ರು ಅದನ್ನ ನಡೆಸ್ಕೊಂಡು ಹೋಗ್ತಾರೆ. ಜೀವನ ಯಾತ್ರಾ ಚಿಂತೆಯನ್ನು ಯಾರಿಗೆ ಬಿಡಬೇಕು? ಕೀರ್ತನೆಯಲ್ಲಿ ಇದೆಯಲ್ವಾ, ಕೀರ್ತನೆ 34:17 10 ಪ್ರಭುವಿಗೆ ಬಿಡು ಜೀವನ ಯಾತ್ರಾ ಚಿಂತೆಯನ್ನು. 37 ನೋಡಿ, 37, 34, 37:5 ಏನಿದೆ? ಎಷ್ಟು ಚೆನ್ನಾಗಿದೆ ನೋಡಿ. 37:5 Commit your ways to the Lord. Commit your ways to the Lord. Trust in him and he will act. Trust in him, he will act. ದೇವರ ಕೈಗೆ ಕೊಡು, ಸುಮ್ಮನೆ ಇದ್ಬಿಡು, ಅವ್ರು ಆಕ್ಟ್ ಮಾಡ್ತಾರೆ. ನೀನೇನು ಆಕ್ಟ್ ಮಾಡಬೇಡ, ಎಕ್ಸ್ಟ್ರಾ ಮಾಡಕ್ ಹೋಗ್ಬೇಡ. He will act. Our God is alive. Almighty. ನಮ್ಮ ದೇವರು ಜೀವಂತರಾಗಿದ್ದಾರೆ ಮತ್ತು ಅವರು ಸರ್ವಶಕ್ತರಾಗಿದ್ದಾರೆ. He has got authority in heaven and on earth. ಭೂಮಿಯಲ್ಲೂ ಸ್ವರ್ಗದಲ್ಲೂ ಸರ್ವ ಅಧಿಕಾರ ಹೊಂದಿದ ಸರ್ವಶಕ್ತನಾದ ದೇವರು ಪ್ರಭು ಯೇಸು ನಮಗೆ ಇರುವಾಗ ನಾವು ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಅವ್ರ ಕೈಗೆ ಕೊಟ್ಟಿದ್ಯಾ ನಿನ್ ಲೈಫ್ನ, ಬಿಟ್ಬಿಡು, ಅವ್ರು ಡೀಲ್ ಮಾಡ್ಕೋತಾರೆ. ಏನ್ ಮಾಡ್ಬೇಕು ಅವ್ರು ಮಾಡಿ. ಹೇಳೋದು ಸುಲಭ, ಜೀವಿಸೋದೇ ತುಂಬಾ ಕಷ್ಟ. ಯಾಕೆಂದ್ರೆ ಹಣ್ಣು ತಿಂದ್ಬಿಟ್ಟಿದೀವಲ್ಲ. ಈ ಹಣ್ಣು ತಿಂದಿರೋ ಹಣ್ಣು, ಏದೇನ್ ತೋಟದಲ್ಲಿ ತಿಂದಿರೋ ಹಣ್ಣು ಈಗಲೂ ಕೆಲಸ ಮಾಡ್ತಾ ಇರುತ್ತೆ. ಈ ತಿಂದಿರೋ ಹಣ್ಣನ್ನು ಕಕ್ಕಬೇಕು ನಾವೀಗ. ಒಂದೊಂದು ಧ್ಯಾನದಲ್ಲೂ ಈ ಕಕ್ಕೋ ಕೆಲಸನೇ ಆಗ್ತಾ ಇದೆ. ಅವತ್ತು ತಿಂದಿದ್ದ ಹಣ್ಣಿನ ಪ್ರಭಾವ ನೋಡಿ, ಎಷ್ಟು ಡೇಂಜರ್ ಹಣ್ಣು ಇರ್ಬೋದು ಅದು. ಇದನ್ನ ಕಕ್ಕಿ 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 ಪೂರ್ತಿ ಹೋಗ್ಬೇಕು ಹೊರಗಡೆ. ಇದನ್ನ ಕಕ್ಕಿಸುವಂತ ಒಂದು ಕಾರ್ಯ ಯಾವ್ದು ಮಾಡುತ್ತೆ ಗೊತ್ತಾ? ವಾಕ್ಯ. ಸತ್ಯದ ಅರಿವು ಏನ್ ಮಾಡುತ್ತೆ? ಈ ಹಣ್ಣನ್ನೆಲ್ಲ ಅಂಡನ್ ಮಾಡುತ್ತೆ, ಕ್ಲಿಯರ್ ಮಾಡುತ್ತೆ. ಆಗ ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ, ನಿನ್ನ ಪೂರ್ಣ ಆತ್ಮದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನನ್ನೇ ಪೂರ್ತಿಯಾಗಿ ದೇವರಿಗೆ ಒಪ್ಪಿಸ್ಬಿಟ್ಟು ಬದುಕಬಹುದು, ಆರಾಧನೆ ಮಾಡ್ಬೋದು, ಪ್ರೀತಿ ಮಾಡ್ಬೋದು. ಅಲ್ಲಿವರೆಗೂ ಈ ಪೂರ್ಣ ಅನ್ನೋದಕ್ಕೆ ಬರೋದು ಕಷ್ಟ ಆಗುತ್ತೆ. ಬರ್ಬೇಕಲ್ಲಿಗೆ ಕಷ್ಟ ಆಗುತ್ತೆ, ಸುಮ್ಮನೆ ಕುತ್ಕೊಳ್ಳೋಕ್ಕಾಗೋದಿಲ್ಲ. ಗೆಟ್ ದ ಇನ್ಸ್ಟ್ರಕ್ಷನ್. ಅದಕ್ಕಾಗಿನೇ ನೆಕ್ಸ್ಟ್ ಧ್ಯಾನ ಇರೋದು ಮತ್ತೆ ಯಾವುದು? ಮುಲ್ಕಿಯಲ್ಲಿ ಮಾರ್ಚ್ 13ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ. ಸಂಜೆ 4 ಗಂಟೆಯಿಂದ 16ನೇ ತಾರೀಕು ಭಾನುವಾರ ಸಂಜೆ 4 ಗಂಟೆ ತನಕ ಬರ್ನಿಂಗ್ ಬುಷ್ 3 ಅಲ್ಲೆಲ್ಲ ಬರ್ನಾಗ್ ಹೋಗುತ್ತೆ. ಸುಮಾರೆಲ್ಲ ಬರ್ನ್ ಆಗಿದೆ, ಇನ್ನೂ ಇದೆ, ಇನ್ನೂ ತುಂಬಾ ಇದೆ. ಇದೆಲ್ಲ ಬರ್ನ್ ಆಗ್ಬೇಕು. ಒಂದೊಂದು ಧ್ಯಾನದಲ್ಲೂ ಈ ಬುಷ್ ಬರ್ನ್ ಆಗ್ತಾ ಹೋಗುತ್ತೆ. ಕೊನೆಗೆ ಒಳಗಡೆಯಿಂದ ನಿತ್ಯ ಜೀವದ ಬುಷ್ ಬರುತ್ತೆ. ಏದೇ ತೋಟದಲ್ಲಿದ್ದ ಬೇಡದೇ ಇರೋ ಬುಷ್ ಬಂದಿದ್ದು ಅದು ಬರ್ನಾಗ್ ಹೋಗಿ ನಿತ್ಯ ಜೀವದ ಬುಷ್ ಒಳಗಡೆಯಿಂದ ಬರುತ್ತೆ. ಇದು ಮನೇಲಿ ಕುತ್ಕೊಂಡ್ರೆ ಬರಲ್ಲ. ನಾವು ಸ್ವಲ್ಪ ಮಿಷನ್ ಫೀಲ್ಡಿಗೆ ಇಳಿಬೇಕು. ರೈತ ಏನ್ ಮಾಡ್ಬೇಕು? ಒಳ್ಳೆ ಬೆಳೆ ತೆಗಿಬೇಕಂತ ಮನೇಲಿ ಕುತ್ಕೊಂಡು ಕಾಲ್ ಮೇಲೆ ಕಾಲಾಗಿ ಸಿನಿಮಾ ನೋಡ್ತಾ ಕುತ್ಕೊಂಡ್ರೆ
ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ನನ್ನ ದೇವರು ಸರ್ವಶಕ್ತರು ಎಲ್ಲ ಮಾಡ್ತಾರೆ ಅಂತ ಕುತ್ಕೊಂಡ್ರೆ ಬೆಳೆ ಬರಲ್ಲ, ಕಳೆ ಬರುತ್ತೆ. ಅಯ್ಯೋ ಬೆಳೆ ಬರುತ್ತೆ ಅಂತ ಪ್ರಾರ್ಥನೆ ಮಾಡಿದೆ, ಬೆಳೆನೇ ಕೊಟ್ಟಿಲ್ಲ ದೇವ್ರು, ಕಳೆ ಬಂದ್ಬಿಡ್ತು, ಅದಕ್ಕೆ ನಾನು ಪಾಯ್ಸನ್ ಕುಡಿದು ಸತ್ತೋಗ್ತೀನಿ ಅಂತ ಪಾಯ್ಸನ್ ಕುಡಿದು ಸತ್ತೋಗ್ಬಿಡ್ತೇನೆ. ನಿನಗೆ ಒಳ್ಳೆ ಬೆಳೆ ಬೇಕಾ? ನೀನು ಕಷ್ಟಪಟ್ಟು ದುಡಿಬೇಕು, ಆಗ ಒಳ್ಳೆ ಬೆಳೆ ಬರುತ್ತೆ. ಅದೇ ರೀತಿಯಲ್ಲಿ ಇದು ಕೂಡ ಆಧ್ಯಾತ್ಮಿಕ ಜೀವನ. ನಿನಗೊಂದು ಒಳ್ಳೆ ಆಧ್ಯಾತ್ಮಿಕ ಜೀವನ ಬೇಕಾ? ಒಳ್ಳೆ ಒಂದು ವಿಶ್ವಾಸದ ಜೀವನ ಬೇಕಾ? ನಿತ್ಯ ಜೀವ ಬೇಕಾ? ಯೇಸುವಿನ ಅನುಯಾಯಿಯಾಗಿ ಬದುಕಬೇಕಾ? ಮಿಷನ್ ಫೀಲ್ಡ್ ಅಲ್ಲಿ ಒಂದು ಮಿಷನರಿ ಆಗಿ ಇಳಿಬೇಕು ನೀನು. ಈ ಸತ್ಯ ವಚನಗಳನ್ನು ಸ್ವೀಕಾರ ಮಾಡಬೇಕು. ಗೆಟ್ ದ ಇನ್ಸ್ಟ್ರಕ್ಷನ್ ಫ್ರಮ್ ದ ಲಾರ್ಡ್ ಫ್ರಮ್ ಅಬೌವ್. ಟೇಕ್ ಇಟ್ ಇನ್ ಟು ಯುವರ್ ಮೈಂಡ್ ಅಂಡ್ ಎಕ್ಸಿಕ್ಯೂಟ್ ಇಟ್ ಬೈ ದ ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್. ಆಗ ಖಂಡಿತವಾಗಲೂ ದಾರಿ ಸರಾಗ ಮಾಡ್ಕೊಡ್ತಾರೆ. ಅವ್ರು ಮಾಡ್ಕೊಡ್ತಾರೆ, ನೀನೇನ್ ಮಾಡೋದ್ ಬೇಡ, ಅವರೇ ಮಾಡ್ಕೊಡ್ತಾರೆ, ಅವ್ರು ಕರ್ಕೊಂಡು ಹೋಗ್ತಾರೆ. ಲಾರ್ಡ್ ಲೀಡ್ಸ್, ಪ್ರಭು ನಡೆಸ್ತಾರೆ. ಟ್ರಸ್ಟ್ ಇನ್ ಹಿಮ್, ಟ್ರಸ್ಟ್ ಇನ್ ದ ಲಾರ್ಡ್ ದಟ್ ಹಿ ಲೀಡ್ಸ್. ಹೂ ಈಸ್ ಯುವರ್ ಲೀಡರ್ ಅಂತ ಕೇಳಿದ್ರೆ ಜೀಸಸ್ ಕ್ರೈಸ್ಟ್ ಈಸ್ ಅವರ್ ಲೀಡರ್ ಅಂತ ಹೇಳಿ. ಕೇಳ್ತಾರೆ ನಿಮ್ಗೆ, ನಿಮ್ಮ ಪ್ರೇಯರ್ ಗ್ರೂಪ್ ಲೀಡರ್ ಯಾರು? ಜೀಸಸ್ ಕ್ರೈಸ್ಟ್ ಈಸ್ ಅವರ್ ಲೀಡರ್. ಯೇಸು ಕ್ರಿಸ್ತ ನಮ್ಮನ್ನು ಲೀಡ್ ಮಾಡ್ತಾ ಇರೋದು ಅಂತ ಹೇಳಿ. ಅದು ಮನುಷ್ಯ ಅಲ್ಲ. ಮನುಷ್ಯನ ಜೊತೆ ಎಲ್ಲಿ ನಿಮ್ ಲೀಡರ್ ತೋರ್ಸಕ್ಕಾಗಲ್ಲ. ಯಾಕೆ ತೋರ್ಸಕ್ಕಾಗಲ್ಲ? ನೀನ್ ಕುರುಡ ಆಗಿದೆಯಾ, ಅದಕ್ಕೆ ತೋರ್ಸಕ್ಕಾಗಲ್ಲ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಹಿಸಲಿಲ್ಲ, ನೀ ನನಗಾಗಿಟ್ಟಿದನು